ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದು ರಾಷ್ಟ್ರೀಯ ವೈದ್ಯರ ದಿನ. ಇದರ ಅಂಗವಾಗಿ ವೈದ್ಯಕೀಯ ಸಾಹಿತ್ಯದ ಕುರಿತು ಚರ್ಚೆ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಡಾಕ್ಟರ್ ಕೆಎಸ್ ಪವಿತ್ರ, ಮನೋವೈದ್ಯೆ, ಡಾಕ್ಟರ್ ಕೆಎನ್ ಗುರುದತ್, ಖ್ಯಾತ ಅರವಳಿಕೆ ತಜ್ಞರು, ಮತ್ತು ಡಾಕ್ಟರ್ ಉಷಾ ರಮೇಶ್, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ. ಕೇಳುಗರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಕೆಎಸ್ ಪವಿತ್ರ, ಮನೋವೈದ್ಯೆ ಮತ್ತು ಕಲಾವಿದೆ, ಲೇಖಕಿ. ಇವತ್ತು ವೈದ್ಯಕೀಯ ಸಾಹಿತ್ಯದ ಬಗ್ಗೆ ಒಂದು ಚರ್ಚೆಯನ್ನು ನಾನು ಮತ್ತು ನನ್ನೊಂದಿಗೆ ಇನ್ನಿಬ್ಬರು ವೈದ್ಯರು, ಡಾಕ್ಟರ್ ಕೆಎನ್ ಗುರುದತ್ ಸರ್ ಅವರು ಖ್ಯಾತ ಅರಿವಳಿಕೆ ತಜ್ಞರು, ಹಾಗೆಯೇ ವೈದ್ಯಕೀಯ ಸಾಹಿತಿ ಕೂಡ. ಸಾಹಿತ್ಯ ಲೋಕದಲ್ಲಿ, ವೈದ್ಯಕೀಯ ಲೋಕದಲ್ಲಿ ಅವರು ಗಮನಾರ್ಹವಾದ ಹೆಸರನ್ನು ಈಗಾಗಲೇ ಮಾಡಿದ್ದಾರೆ. ಮತ್ತು ಡಾಕ್ಟರ್ ಉಷಾ ರಮೇಶ್ ಅವರು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ, CS ನರ್ಸಿಂಗ್ ಹೋಮ್ನಲ್ಲಿ ತಮ್ಮ ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ಮತ್ತು ಸಾಹಿತ್ಯ ಮತ್ತು ವಿವಿಧ ವಿಷಯಗಳ ಬಗ್ಗೆ ವೈದ್ಯಕೀಯ ವೃತ್ತಿಯ ಜೊತೆಗೆ ಅವರು ತಮ್ಮ ಆಸಕ್ತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ನಮಸ್ಕಾರ ಡಾಕ್ಟರ್ ಉಷಾ ರಮೇಶ್ ಅವರಿಗೆ ಮತ್ತು ಡಾಕ್ಟರ್ ಗುರುದತ್ ಅವರಿಗೆ. ನಮಸ್ಕಾರ. ವೈದ್ಯಕೀಯ ಸಾಹಿತ್ಯದ ಬಗ್ಗೆ ನಾವು ಮಾತನಾಡುವಂತಹ ಈ ಚರ್ಚೆಯ ಸಮಯದಲ್ಲಿ ವೈದ್ಯಕೀಯ ಕ್ಷೇತ್ರ ಅನ್ನುವಂಥದ್ದು ಯಾವುದೇ ಕ್ಷೇತ್ರದ ಹಾಗೆ ನಿರಂತರವಾಗಿ ಹೊಸ ಹೊಸ ಬದಲಾವಣೆಗಳನ್ನು ಕಾಣುವಂತಹ ಕ್ಷೇತ್ರ ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕು. ಮತ್ತು ವೈದ್ಯರಾಗಿ ದುಡಿಯುವಂತಹ ನಾವೆಲ್ಲರೂ ಅರಿವನ್ನು ಮೂಡಿಸೋದು ಜನರಲ್ಲಿ ವೈದ್ಯಕೀಯ ಚಿಕಿತ್ಸೆಯ ಒಂದು ಪ್ರಮುಖ ಭಾಗ, ವೈದ್ಯಕೀಯ ಆರೋಗ್ಯದ ಅರಿವಿನ ಒಂದು ಪ್ರಮುಖ ಭಾಗ ಅನ್ನೋದನ್ನು ನಾವೆಲ್ಲರೂ ವೈದ್ಯರಾಗಿ ಬಲ್ಲೆವು. ಹಾಗಾಗಿ ಆರೋಗ್ಯದ ಕುರಿತಾದ ಸಾಹಿತ್ಯ ರಚನೆಯೂ ಕೂಡ ಯಾವ ಯಾವ ರೀತಿಯಲ್ಲಿ ಒಂದು ಹೊಸ ಆಯಾಮಗಳನ್ನು ಇತ್ತೀಚೆಗೆ ತೆರೆದುಕೊಂಡಿದೆ. ಎಲ್ಲ ಭಾಷೆಗಳಲ್ಲಿ ಇಂತಹ ಪ್ರಯತ್ನಗಳು ಈಗಾಗಲೇ ನಡೆದಿದ್ರೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ವೈದ್ಯ ಸಾಹಿತ್ಯ ಅನ್ನುವಂತಹ ಒಂದು ಶಾಖೆ ಈಗ ಬಲವಾಗಿ ಬೆಳೆದು ನಿಂತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆ ಕಾರಣದಿಂದ ಈ ವೈದ್ಯಕೀಯ ಸಾಹಿತ್ಯದಲ್ಲಿ ಯಾವ ಯಾವ ರೀತಿಯ ಬೆಳವಣಿಗೆಗಳು ಆಗಿದೆ, ಅದರ ಆಶಯ ಉದ್ದೇಶಗಳೇನು, ಅದು ಹೇಗೆ ಜನರಿಗೆ ಉಪಯುಕ್ತವಾಗುವಂತಹ ರೀತಿಯಲ್ಲಿ ಅವರ ಅರಿವನ್ನು ವಿಸ್ತರಿಸಬೇಕು, ಮತ್ತು ವೈದ್ಯ ಸಾಹಿತ್ಯಕ್ಕೆ ಕೇವಲ ಬರವಣಿಗೆಯ ಮುಖಾಂತರ ಅಲ್ಲ, ಅದರ ಜೊತೆಗೆ ಈಗ ಬಂದಿರುವಂತಹ ಬೇಕಾದಷ್ಟು ಸಾಮಾಜಿಕ ಮಾಧ್ಯಮ ಆ್ಯಪ್ಗಳಿರಬಹುದು ಅಥವಾ ಒಂದು ಭಾಷಣ ಕಲೆಯ ಮುಖಾಂತರ ಇರಬಹುದು, ಇವೆಲ್ಲವನ್ನೂ ಕೂಡ ನಾವು ವೈದ್ಯಕೀಯ ಸಾಹಿತ್ಯ ಅಂತ ಹೇಳಿ ತೆಗೆದುಕೊಳ್ಳುವಂತಹ ಒಂದು ಘಟ್ಟದಲ್ಲಿ ನಾವಿರೋದ್ರಿಂದ ಇವೆಲ್ಲದರ ಬಗ್ಗೂ ಕೂಡ ನಾವು ಒಂದಿಷ್ಟು ಚರ್ಚೆಯನ್ನು ಮಾಡೋಣ. ಮತ್ತು ಆ ಚರ್ಚೆ ಖಂಡಿತವಾಗಿ ನಮ್ಮ ಎಲ್ಲ ಕೇಳುಗರಿಗೆ ಅದೊಂದು ಉಪಯುಕ್ತವಾದ ಚರ್ಚೆ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ. ವೈದ್ಯಕೀಯ ಸಾಹಿತ್ಯ ಅಂದರೆ ಏನು, ಅದನ್ನು ಯಾವ ಯಾವ ರೀತಿಯಲ್ಲಿ ವಿಂಗಡಿಸಬಹುದು ಅನ್ನೋದ್ರ ಬಗ್ಗೆ ನಾನೀಗ ಮೊದಲು ಉಷಾ ಮೇಡಮ್ ಅವರನ್ನು ಕೇಳ್ತಾ ಇದ್ದೀನಿ. ಮೇಡಮ್, ನಿಮ್ಮ ಅಭಿಪ್ರಾಯ ಈ ಬಗ್ಗೆ? ವೈದ್ಯಕೀಯ ಸಾಹಿತ್ಯ ಅಂದ ತಕ್ಷಣ ತುಂಬ ಜನ ಒಂದು ಗೊಂದಲಕ್ಕೆ ಬೀಳ್ತಾರೆ. ಅದು ವೈದ್ಯರು ಬರೆದಿದ್ದು ವೈದ್ಯಕೀಯ ಸಾಹಿತ್ಯವೋ, ವೈದ್ಯರಿಗಾಗಿ ಬರೆದಿದ್ದು ವೈದ್ಯಕೀಯ ಸಾಹಿತ್ಯವೋ, ಅಥವಾ ಜನಸಾಮಾನ್ಯರಿಗೆ ವೈದ್ಯರು ವಿಷಯ ತಿಳಿಸುವಂಥದ್ದು ಅದು ವೈದ್ಯಕೀಯ ಸಾಹಿತ್ಯವೋ ಅಂತ. ಸೊ ಈ ಗೊಂದಲ ನಿವಾರಣೆಗೆ ಇದನ್ನು ಎರಡು ರೀತಿಯಲ್ಲಿ ವಿಂಗಡಿಸ್ಕೊಳ್ಳೋಣ. ಒಂದು ಜನಪ್ರಿಯ ವೈದ್ಯ ಸಾಹಿತ್ಯ, ಅದು ವೈದ್ಯರು ಜನಸಾಮಾನ್ಯರಿಗಾಗಿ ಬರೆದಿರೋ ಅಂಥದ್ದು. ವೈದ್ಯರು ವೈದ್ಯರಿಗೋಸ್ಕರನೇ ಅವರ ವಿದ್ಯಾಭ್ಯಾಸದ ಸಲುವಾಗಿ ಬರೆದಿರೋ ಅಂಥದ್ದು ಶಾಸ್ತ್ರೀಯ ವೈದ್ಯ ಸಾಹಿತ್ಯ. ಸೊ ಜನಪ್ರಿಯ ವೈದ್ಯ ಸಾಹಿತ್ಯ, ಶಾಸ್ತ್ರೀಯ ವೈದ್ಯ ಸಾಹಿತ್ಯ ಅಂತ ತಗೊಂಡಾಗ ಇವೆರಡಕ್ಕೂ ಬೇರೆ ಬೇರೆ ಮಾನದಂಡಗಳೇ ಇವೆ. ಒಂದು ಭಾಷಾ ಬಳಕೆಯಲ್ಲಾಗಲಿ, ಆ ಶೈಲಿಯಲ್ಲಾಗಲಿ, ತಾಂತ್ರಿಕ ಪದ ಬಳಕೆಯಲ್ಲಾಗಲಿ, ಮತ್ತು ಅದರ ಆಸಕ್ತಿ, ಉದ್ದೇಶ ಇವೆಲ್ಲವೂ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅಂದರೆ ಈಗ ನೀವು ಹೇಳ್ತಾ ಇರೋದು ಇವಾಗ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿ, ವೈದ್ಯಕೀಯ ವಿದ್ಯಾರ್ಥಿಗಳಾಗಿ ಅವರು ಪಠ್ಯಪುಸ್ತಕಗಳನ್ನು ಏನು ಓದ್ತಾರೆ, ಜರ್ನಲ್ಸ್ ಅನ್ನ, ನಿಯತಕಾಲಿಕೆಗಳು ಅಂತ ನಾವು ಏನು ಹೇಳ್ತೀವಿ, ಅವೆಲ್ಲ ಶಾಸ್ತ್ರೀಯ ವೈದ್ಯ ಸಾಹಿತ್ಯ ಆಗುತ್ತೆ. ಜನಸಾಮಾನ್ಯರಿಗಾಗಿ ಬರೀತಾರಲ್ಲ ವೈದ್ಯರು, ಅವರ ಆರೋಗ್ಯದ ಅರಿವನ್ನು ಹೆಚ್ಚಿಸೋದಕ್ಕೆ, ಅದು ಜನಪ್ರಿಯ ವೈದ್ಯ ಸಾಹಿತ್ಯ ಅಂತ ಇವತ್ತು ನಮ್ಮ ಚರ್ಚೆ ಇರೋದು ಜನಪ್ರಿಯ ವೈದ್ಯ ಸಾಹಿತ್ಯ ಅನ್ನೋದ್ರ ಬಗ್ಗೆ ಅನ್ನೋದನ್ನು ನಾವು ಈಗಲೇ ನಮ್ಮ ಕೇಳುಗರಿಗೆ ಸ್ಪಷ್ಟಪಡಿಸಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಇದು ನಾವೆಲ್ಲರಿಗಾಗಿ, ಸಾರ್ವಜನಿಕರಿಗಾಗಿ ನಡೆಸ್ತಾ ಇರುವಂತಹ ಚರ್ಚೆ ಆಗಿರೋದ್ರಿಂದ ಇದು ನಾವು ಮಾಡ್ತಾ ಇರೋದು ಜನಪ್ರಿಯ ವೈದ್ಯ ಸಾಹಿತ್ಯ. ಅಂದರೆ ಒಂದು ಪತ್ರಿಕೆಗಳಲ್ಲಿ ಬರಬಹುದು, ವೈದ್ಯಕೀಯ ಪುಸ್ತಕಗಳಿರಬಹುದು, ಇವೆಲ್ಲಕ್ಕೆ ಸಂಬಂಧಿಸಿದಂತಹ ವೈದ್ಯಕೀಯ ಸಾಹಿತ್ಯ ಚರ್ಚೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಅಂತ. ಈಗ ಸೃಜನಶೀಲ ಸಾಹಿತ್ಯಕ್ಕೂ
ಈ ಶಾಸ್ತ್ರೀಯ ವೈದ್ಯ ಸಾಹಿತ್ಯಕ್ಕೂ ಇರೋ ವ್ಯತ್ಯಾಸಗಳನ್ನು ತಿಳಿಸ್ತೀರಾ? ಹಾಗೆ ಶಾಸ್ತ್ರೀಯ ವೈದ್ಯ ಸಾಹಿತ್ಯದಲ್ಲಿ ಅದರ ವಿಶಿಷ್ಟತೆ ಏನು ಅಂತ ಅನ್ನೋದನ್ನು ಸ್ವಲ್ಪ ಹೇಳಬೇಕು ಡಾಕ್ಟರ್ ಪವಿತ್ರ. ಸಹಜವಾಗಿ ವೈದ್ಯಕೀಯ ಸಾಹಿತ್ಯಕ್ಕೂ ಸೃಜನಶೀಲ ಸಾಹಿತ್ಯಕ್ಕೂ ಒಂದು ರೀತಿಯ ಗಟ್ಟಿಯಾದ ವ್ಯತ್ಯಾಸ ನಮಗೆ ಮೇಲ್ನೋಟಕ್ಕೆ ಹೊಡೆದು ಕಾಣುತ್ತೆ. ಯಾಕಂದರೆ ಯಾವುದೇ ವಿಜ್ಞಾನ ಸಾಹಿತ್ಯ ಅನ್ನುವಂಥದ್ದೇನಿದೆ ಅದಕ್ಕೆ ಫ್ಯಾಕ್ಟ್ಸ್ ಬೇಕು. ಅಂದರೆ ಇಂಥದ್ದು ಸತ್ಯ ಅನ್ನುವಂಥದ್ರ ತಳಹದಿ ಗಟ್ಟಿಯಾಗಿ ಬೇಕು. ಮತ್ತು ಇಲ್ಲಿ ಕಲ್ಪನೆಗೆ ಅವಕಾಶ ಇಲ್ಲ. ಈಗ ನಾನೇ ಒಂದು ಹೊಟ್ಟೆ ನೋವು ಬಗ್ಗೆ ಬರಿತೀನಿ ಅಂತಂದರೆ ಹೊಟ್ಟೆ ನೋವಿನ ಕಾರಣಗಳು ಏನೇನು, ಯಾವ ಬ್ಯಾಕ್ಟೀರಿಯಾಗಳು ಯಾವ ವೈರಸ್ಗಳು ಅದನ್ನು ತರಬಹುದು, ಯಾವ ರೀತಿಯ ಆಹಾರ ಕ್ರಮ ಅದಕ್ಕೆ ಕಾರಣ ಆಗಬಹುದು, ಜೀವನ ಶೈಲಿ ಹೇಗಿರಬೇಕು, ಇದೆಲ್ಲವೂ ಕೂಡ ನಾನು ಒಂದು ಕಾಯಿಲೆಯ ಬಗ್ಗೆ ಬರಿಬೇಕಾದ್ರೆ ಬೇಕಾಗತ್ತೆ. ಅದನ್ನು ನಾನು ಒಂದು ಭಾಷಾ ಮಾಧ್ಯಮವನ್ನು ಉಪಯೋಗಿಸಿ ಅದನ್ನು ಸರಿಯಾದ ವಾಕ್ಯಗಳು, ಸರಿಯಾದ ಪದಪುಂಜಗಳು ಅವುಗಳನ್ನು ನಾನು ಅಳವಡಿಸಬಹುದೇ ಹೊರತು ಅದರಲ್ಲಿ ಕಲ್ಪನೆಗೆ ಅವಕಾಶ ಇಲ್ಲ. ಅಥವಾ ಒಂದು ನನ್ನ ಬಳಿ ಬಂದಂತಹ ರೋಗಿಯ ಒಂದು ಅನುಭವವನ್ನು ಮೊದಲು ಹೇಳಿ ಅದಾದ ಮೇಲೆ ಹೊಟ್ಟೆ ನೋವು ಅಂದರೆ ಏನು, ರೋಗ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳಬಹುದು. ಆದರೆ ಸೃಜನಶೀಲ ಸಾಹಿತ್ಯವನ್ನು ನಾವು ತೆಗೆದುಕೊಂಡ್ರೆ ಅಲ್ಲೂ ಕೂಡ ಒಂದು ಅನುಭವ ಅನ್ನೋದಿದೆ. ಈಗ ಒಂದು ಕಥೆಯನ್ನು ಬರಿಬೇಕಾದ್ರೆ ಅದು ಒಂದು ಒಳ್ಳೆಯ ಕಥೆ ಆಗಬೇಕು, ಗುಣಮಟ್ಟದ ಕಥೆ ಆಗಬೇಕು ಅಂತಂದರೆ ಅದಕ್ಕೆ ಒಂದು ಒಳ್ಳೆಯ ಅನುಭವ ತಟ್ಟಿರಬೇಕು. ಲೇಖಕನ ಆ ಅನುಭವ ಮನಸ್ಸನ್ನು ತಟ್ಟಿ ಆತನಿಂದ ಅದನ್ನು ಹೊರಹೊಮ್ಮಿಸಿರಬೇಕು. ಆದರೆ ಆ ಅನುಭವಕ್ಕೆ ಲೇಖಕನಾದವನು ತನ್ನ ಕಲ್ಪನೆಗಳನ್ನು ಕೊಟ್ಟು ಅದನ್ನು ಮತ್ತಷ್ಟು ಬೆಳೆಸ್ತಾನೆ ಅನ್ನೋದು ನಮಗೆ ಕಥೆ, ಕಾದಂಬರಿ, ಕವಿತೆ ಇವೆಲ್ಲದರ ಮಧ್ಯೆ ಅಂದರೆ ಅಬ್ಸ್ಟ್ರಾಕ್ಟ್ ಅಂತ ಅನ್ನುವಂಥದ್ದು, ಅಮೂರ್ತತೆ ಅನ್ನುವಂಥದ್ದು ಕವಿತೆ ಅಲ್ಲೆಲ್ಲ ಎಷ್ಟು ಮುಖ್ಯ ಆಗುತ್ತೆ. ಇಲ್ಲಿ ಅದಕ್ಕಿಂತ ನಮಗೆ ಮುಖ್ಯ ಆಗೋದು ವಿಜ್ಞಾನ. ಅಂದರೆ ಏನು ಒಂದು ದೃಢಪಟ್ಟಿದೆ, ನಿರೂಪಿತವಾಗಿದೆ ಅದರಿಂದ. ಹಾಗಾಗಿ ನಮ್ಮ ವಿಜ್ಞಾನದ ಒಂದು ಗಟ್ಟಿ ತಳಹದಿಯಲ್ಲಿ ಬಂದಿರುವಂತಹ ಸಾಹಿತ್ಯ ಅದನ್ನು ಮತ್ತೊಬ್ಬರಿಗೆ ಹೇಳಬೇಕಾದ್ರೆ ಅದರ ಹಿಂದೆ ಒಂದಿಷ್ಟು ಅದನ್ನು ಸರಳೀಕರಿಸಿ ಹೇಳುವಂತಹ ಸಾಹಿತ್ಯ ವಿಜ್ಞಾನ ಸಾಹಿತ್ಯ, ಅದರ ಒಂದು ವಿಧ ವೈದ್ಯಕೀಯ ಸಾಹಿತ್ಯ ಅಂತ ನಾವು ಅಂದ್ಕೊಳ್ಬಹುದು. ಇದಾದ ನಂತರ ಸೃಜನಶೀಲ ಮತ್ತು ವಿಜ್ಞಾನ ಸಾಹಿತ್ಯ ಅಥವಾ ವೈದ್ಯಕೀಯ ಸಾಹಿತ್ಯದ ವಿಶಿಷ್ಟತೆಗಳನ್ನು ನಾವು ನೋಡಿದ ನಂತರ ನನಗನ್ಸುತ್ತೆ ಕನ್ನಡ ವೈದ್ಯ ಸಾಹಿತ್ಯ ರಚನೆಯಲ್ಲಿ ಯಾವ ರೀತಿಯ ಐತಿಹಾಸಿಕ ಒಂದು ಸತ್ಯಗಳಿದೆ, ಹೇಗೆ ಅದು ಬೆಳ್ಕೊಂಡು ಬಂತು ಅನ್ನೋದ್ರ ಬಗ್ಗೆ ಮತ್ತು ಈ ಕನ್ನಡ ವೈದ್ಯ ಸಾಹಿತ್ಯ ರಚನೆಯಲ್ಲಿ ಇರುವಂತಹ ಸವಾಲುಗಳ ಬಗ್ಗೆ ಡಾಕ್ಟರ್ ಗುರುದತ್ ಅವರು ಬೆಳಕು ಚೆಲ್ಲಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ ಮೇಡಮ್. ನಮ್ಮಲ್ಲಿ ಏನೆಲ್ಲ ವೈದ್ಯಕೀಯ ಪದ್ಧತಿಗಳಿದ್ದಾವೆ ಅವುಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಅಂತ ಹೇಳಿದರೆ ಆಯುರ್ವೇದ ಋಗ್ವೇದ ಒಂದು ಭಾಗ ಅಂತಲೂ ಹೇಳ್ತಾರೆ. ಬಹುಶಃ ಈ ಆಯುರ್ವೇದ ತನ್ನ ಉಚ್ಛ್ರಾಯ ಸ್ಥಿತಿಯಲ್ಲಿ ಅಂದರೆ ವೇದ ಕಾಲದಲ್ಲಿಯೇ ಈ ಸಾಹಿತ್ಯ ರಚನೆ ಆಗಿರುವಂಥದ್ದು ಬಹುಶಃ ಎಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿರುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ನಾವು ಕನ್ನಡ ಸಾಹಿತ್ಯಕ್ಕೆ ಬಂದರೆ 11ನೇ ಶತಮಾನ ಅಲ್ಲಿ ಕೀರ್ತಿವರ್ಮನ ಗೋವೈದ್ಯ ಇರ್ಬೋದು, 1046ರಲ್ಲಿ ಚಂದ್ರರಾಜ ಅಂತ ಮದನ ತಿಲಕ ಅನ್ನೋ ಬರೆದಿರೋದಂತೂ ಕೂಡ ನಮಗೆ ಪ್ರಪ್ರಥಮವಾಗಿ ಕನ್ನಡದಲ್ಲಿ ಲಭ್ಯ ಇರುವ ವೈದ್ಯ ಸಾಹಿತ್ಯ ಅಂಥೇಳಿ. ಮತ್ತು ಆದಿಕವಿ ಪಂಪ ಇದ್ದಾನಲ್ಲ, ಅವನ ವಿಕ್ರಮಾರ್ಜುನ ವಿಜಯ ಪಂಪ ಭಾರತ ಇರ್ಬೋದು, ಅಜಿತ ಪುರಾಣದಲ್ಲಿ ಇರ್ಬೋದು ಕೂಡ ಸಂದರ್ಭೋಚಿತವಾಗಿ ನಮ್ಮ ಜೀವನ ಶೈಲಿ, ಆರೋಗ್ಯ, ಆಹಾರ ಇವುಗಳ ಬಗ್ಗೆ ಬರಿತಾ ಹೋಗ್ತಾನೆ. ಅಲ್ಲಲ್ಲಿ ಆ ಉಲ್ಲೇಖಗಳು ಉಂಟು. ಆ ನಂತರದಲ್ಲಿ 12ನೇ ಶತಮಾನ ನಮ್ಮ ಕನ್ನಡ ಸಾಹಿತ್ಯ ಅತ್ಯಂತ ಒಂದು ದೊಡ್ಡ ಒಂದು ಪರ್ವಕಾಲ. ಅವರು ಲೌಕಿಕದಷ್ಟೇ ಪಾರಲೌಕಿಕವನ್ನು ಕೂಡ ಇದು ಮಾಡಿದವರು, ಗಟ್ಟಿ ನೆಲದಲ್ಲಿ ನಿಂತು ಬಿಟ್ಟು ಆಕಾಶವನ್ನು ಜಗ್ಗಿದಂತಹ ವ್ಯಕ್ತಿಗಳು. ಅದು ಅಲ್ಲಮ್ಮ ಅಕ್ಕ ಮತ್ತು ಬಸವಾದಿ ಪ್ರಮಥರುಗಳು ಕೂಡ ತಮ್ಮ ವಚನಗಳಲ್ಲಿ ಸಾಕಷ್ಟು ಈ ಆರೋಗ್ಯದ ಬಗ್ಗೆ, ಜೀವನ ಶೈಲಿಯ ಬಗ್ಗೆ ಉಲ್ಲೇಖ ಮಾಡೋದನ್ನು ನಾವು ಗಮನಿಸಬಹುದು. ನಂತರ 13ನೇ ಶತಮಾನದಲ್ಲಿ ಒಂದು ಅಕಾರಾದಿ ವೈದ್ಯ ನಿಘಂಟು ಕೂಡ ಬಂತು. ಅದು ಅಮೃತನಂದಿ ಅಂತವನು ಬರೆದಿರುವಂಥದ್ದು. 14ನೇ ಶತಮಾನದಲ್ಲಿ 1ನೇ ಮಂಗರಾಯ ಅಂಥೇಳಿ ಅವನು ಬರೀತಾನೆ. ನಮಗೆ ಇವತ್ತು ಕೂಡ ನಾವು ನೆನೆಸ್ಕೊಳ್ಬೇಕು ಅಂತ ಹೇಳಿದರೆ ನಾವು ಕೇವಲ ಮರ, ಗಿಡ, ಬೇಟೆ ಇವುಗಳಿಗೆ ಬರೆಯೋದಲ್ಲ, ಜನೋಪಕಾರಿಯಾಗುವಂತಹ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಈ ಆರೋಗ್ಯದ ಬಗ್ಗೆ ಬರಿಬೇಕು ಅಂತೇಳಿ ಅವನು ಮಾತಾಡ್ತಾ ಇರ್ತಾನೆ. 15ನೇ ಶತಮಾನದಲ್ಲಿ ಅದು ದಾಸ ಸಾಹಿತ್ಯದ ಕಾಲ. ಕನಕದಾಸರು ಇರ್ಬೋದು, ಪುರಂದಾಸರು ಇರ್ಬೋದು, ಈ ದಾಸ ಸಾಹಿತ್ಯದಲ್ಲೂ ಕೂಡ ಅನೇಕ ನಮ್ಮ ಜೀವನ ಶೈಲಿಯ ಬಗ್ಗೆ, ಆರೋಗ್ಯದ ಬಗ್ಗೆ ಏನು ನಿಕಟ ಸಂಬಂಧವಿದೆ ಅವುಗಳ ಉಲ್ಲೇಖಗಳು ಕೂಡ ಈ ದಾಸ ಸಾಹಿತ್ಯದಲ್ಲಿ ಉಂಟು. ಆ ನಂತರದಲ್ಲಿ ಸರ್ವಜ್ಞಲ್ಲಿ 100 ಅವನ ತ್ರಿಪದಿಗಳಿದ್ದಾವೆ. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾವು ಊಟ ಹೇಗೆ ಮಾಡಬೇಕು ಅಂತೇಳಿ, ಹಸಿಯದಲೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಗೂಡಿ ತಂಗಳುಣಬೇಡ, ವೈದ್ಯನ ಬೆಸಸಲೇ ಬೇಡ ಅಂತ. ಮತ್ತು ಇವತ್ತು ನಾವು ಲೈಂಗಿಕ ರೋಗಗಳ ಬಗ್ಗೆ ಮಾತಾಡಬೇಕಾದ್ರೆ ಅವನ ಒಂದು ಮಾತು ಎಷ್ಟೆಲ್ಲ, ಇವತ್ತು HIV ಬಗ್ಗೆ ಮಾತಾಡಬೇಕಾದ್ರೆ ಅವತ್ತು ಆ ಕಾಲದಲ್ಲಿ ಹೇಳಿದಂಥ ಮಾತು ಎಷ್ಟು ಉಪಯುಕ್ತ ಅನ್ನೋಂತ ಹೇಳ್ತಾನೆ ಅವನು. ಮುಟ್ಟಿದಂತಿರಬೇಕು
ಮುಟ್ಟದಲೆ ಇರಬೇಕು, ಮುಟ್ಟಿಯೂ ಮುಟ್ಟದಂತಿರಬೇಕು, ಪರಸ್ತ್ರೀಯ ಮುಟ್ಟಿದವ ಕೆಟ್ಟ ಸರ್ವಜ್ಞ. ಈ ರೀತಿಯ ಅನೇಕ ತ್ರಿಪದಿಗಳನ್ನು ಸರ್ವಜ್ಞ ರಚನೆ ಮಾಡಿದ್ದಾನೆ. 16ನೇ ಶತಮಾನದಲ್ಲಿ ವೈದ್ಯಾಮೃತ ಅಂತ ಒಂದು ಕೃತಿ ಬಂತು, ಅದನ್ನು ಬರೆದವನು ಶ್ರೀಧರ ದೇವ. ಆ ನಂತರದಲ್ಲಿ 18ನೇ ಶತಮಾನದಲ್ಲಿ ತಿಮ್ಮರಾಯ ಅನ್ನುವಂಥವನು ಸ್ತ್ರೀ ವೈದ್ಯ, ಇವತ್ತೇನು ಆಬ್ಸ್ಟೆಟಿಕ್ ಗೈನಕಾಲಜಿ ಅಂತ ಹೇಳ್ತೇವೆ, ಬಾಲವೈದ್ಯ, ಪೀಡಿಯಾಟ್ರಿಕ್ಸ್, ವ್ರಣವೈದ್ಯ, ಈ ಥರದ ಕೃತಿಗಳು ಕೂಡ ರಚನೆ ಆಯಿತು. ಮತ್ತು ಜನಪದ ಸಾಹಿತ್ಯ ಏನಿದೆ, ಎಲ್ಲ ಸಾಹಿತ್ಯಕ್ಕೆ ಒಂದು ತಾಯಿ ಬೇರು ಅಂತಂದರೆ ಜನಪದ ಸಾಹಿತ್ಯ. ಈ ಜನಪದ ಸಾಹಿತ್ಯದಲ್ಲಿ ಇಲ್ಲದೇ ಇರೋ ವಿಷಯಗಳೇ ಇಲ್ಲ. ಅದರಲ್ಲೂ ಕೂಡ ಗಾದೆಗಳೇನಿದ್ದಾವೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತಲ್ಲ, ಅನೇಕ ಗಾದೆಗಳನ್ನು ನೀವು ಒಂದು ಪರಾಮರ್ಶೆ ಮಾಡಿದರೆ ಆರೋಗ್ಯ ಸಂಬಂಧಿ ಅನೇಕ ಗಾದೆಗಳು ನಮಗೆ ಬರುತ್ತೆ. ಮತ್ತು ನಾವು 20ನೇ ಶತಮಾನಕ್ಕೆ ಬಂದರೆ ನಾನು ಹೇಳಲೇಬೇಕಾದಂಥ ಹೆಸರು ಡಾಕ್ಟರ್ ಶಿವರಾಮ್ ರಾಶಿಯವರು ಮನನಂದನ, ಮನಮಂಥನ ಅನ್ನುವಂಥ 2 ಆಚಾರ್ಯ ಕೃತಿಗಳು. ಆ ಮನಮಂಥನಕ್ಕೆ ನಾನು ಹೇಳಲೇಬೇಕಾದಂತ ಅಂದರೆ 1976ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಸಾಹಿತ್ಯ ಕೃತಿಯಾಗಿ ವಿಜ್ಞಾನ ಸಾಹಿತ್ಯ ಕೃತಿಗೆ ಆ ರೀತಿಯ ಕೇಂದ್ರ ಸಾಹಿತ್ಯ 5 ದಶಕಗಳಾಯ್ತು, ನಂತರ ಯಾವ ಕೃತಿಗೂ ಬಂದಿಲ್ಲ. ಆ ನಂತರದ ಹೇಳಲೇಬೇಕಾದಂತಂದ್ರೆ ಡಾಕ್ಟರ್ CR ಚಂದ್ರಶೇಖರ್, ಡಾಕ್ಟರ್ ಅಶೋಕ್ ಪೈ, HD ಚಂದ್ರಪ್ಪ ಗೌಡರು, ನಾಗಲೋತಿ ಮಠ್ ಅವರು, PS ಶಂಕರ್ ಅವರು, ಕ್ಯಾಲ್ಕೊಂಡ್ ಅವರು, ಮತ್ತೆ ಡಾಕ್ಟರ್ ಶ್ರೀಧರ ರಾಮತ್ ಅವರ ಕುಟುಂಬ, ಇವತ್ತು ಅನೇಕ ಜನ ಲೇಖಕರು ಬರೀತಾ ಇದ್ದಾರೆ. ಹಾಗೆ ಒಂದು ನೋಡ್ತಾ ಹೋದರೆ ಇವತ್ತು ನಮ್ಗೆ ಆಶಾದಾಯಕವಾಗಿದೆ ಅಂತೇಳಿ. ಮತ್ತೆ ನೀವು ಸವಾಲುಗಳ ಬಗ್ಗೆ ಕೇಳ್ತಾ ಇದ್ದೀರಾ. ಈ ಸವಾಲುಗಳೇನು ಅಂತಂದರೆ, ವೈದ್ಯರ ವೃತ್ತಿ ತುಂಬ ಬ್ಯುಸಿಯಾಗಿರುವಂಥದ್ದು, ವಿರಾಮವಿಲ್ಲದ ವೃತ್ತಿ. ಯಾವುದೋ ಕಾಲಕ್ಕೆ ಅಪರಾತ್ರಿಗಳಲ್ಲೂ ಕೂಡ ಅವರು ಎಮರ್ಜೆನ್ಸಿಗಳನ್ನು, ತುರ್ತು ಚಿಕಿತ್ಸೆಗಳನ್ನು ಹ್ಯಾಂಡಲ್ ಮಾಡಬೇಕಾಗಂತ ಬಂತೆ. ಅವನೇನೋ ಬರೀಬೇಕು ಅಂತ ಅಂದ್ಕೊಂಡು ಸಂದರ್ಭದಲ್ಲಿಯೇ ಈ ಥರದ್ದು ಬರುತ್ತೆ. ಮತ್ತೆ ಅವರಿಗೆ ಕಾಡುವಂಥ ಸಮಸ್ಯೆ ಅಂತ ಹೇಳಿದರೆ ಪಾರಿಭಾಷಿಕ ಪದಗಳು. ಅಂದರೆ ಇಂಗ್ಲಿಷ್ನಿಂದ ನಮ್ಮ ಅಲೋಪತಿ ಇದೆಲ್ಲವೂ ಕೂಡ ಇಂಗ್ಲಿಷ್ನಲ್ಲಿ ನಡೆಯೋದು. ಹೌದು, ಆ ಪಾರಿಭಾಷಿಕ ಪದಗಳನ್ನು ಜನರಿಗೆ ಅದು ಸಂವಹನವಾಗುವ ರೀತಿಯಲ್ಲಿ ಬಳಸುವಂಥದ್ದಿದ್ದಿಲ್ಲ. ಇದು ಕೂಡ ಒಂದು ಸವಾಲು ಅಂತ ನಾನು ಹೇಳ್ತೇನೆ. ಹೌದು, ಆದರೆ ಈಗ ಅಕಸ್ಮಾತ್ ಕೆಲವು ಪಾರಿಭಾಷಿಕ ಶಬ್ದಗಳನ್ನು ನಾವು ಕನ್ನಡಕ್ಕೆ ಅನುವಾದಿಸಿದಾಗ ಅದು ಅರ್ಥ ಆಗೋದು ತುಂಬಾ ಜನಕ್ಕೆ ಕಷ್ಟ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅಂದ್ರೆ ಈಗ ಉದಾಹರಣೆಗೆ ತುಂಬಾ ಜನ ಪೇಷಂಟ್ಸ್ ಬಂದು ಏನ್ ಹೇಳ್ತಾರೆ ಅಂದ್ರೆ, ತುಂಬಾ ಹೆಡ್ಡೇಕು, ನನ್ಗೆ ತುಂಬಾ ವಾಮಿಟ್ ಆಗ್ತಾ ಇದೆ, ವಾಂತಿ ಆಗ್ತಾ ಇದೆಯಮ್ಮ, ವಾಂತಿನ ಅಂತ ನಾವು ಕನ್ನಡದಲ್ಲಿ ಕೇಳುವಂತಹ ಪ್ರಯತ್ನವನ್ನ ಮಾಡಿದಾಗ್ಲೂ ಕೂಡ ಆ ವಾಮಿಟ್ಟು ಅಂತ ಅನ್ನೋದೇನಿದೆ ಅದು ಒಂದು ಕನ್ನಡ ಉಕಾರ ಅಂತ ಶಬ್ದದ ರೀತಿಯಲ್ಲಿ ಅದು ಆಗ್ಬಿಟ್ಟಿದೆ. ಹಾಗಿದ್ದಾಗ ಈಗ ನೀವು ವೈದ್ಯರಾಗಿ, ವೈದ್ಯ ಸಾಹಿತಿಯಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಂದ್ರೆ ಈಗ ನಾವು ಹೇಗೆ ಆ ಪಾರಿಭಾಷಿಕ ಶಬ್ದಗಳನ್ನ ಯಾವ ರೀತಿಯಲ್ಲಿ ಅದನ್ನ ನಾವು ಹೇಳಬೇಕು ಅಂತ? ನೀವು ಸರಿಯಾಗಿ ಹೇಳಿದ್ರಿ ಮೇಡಮ್. ಈಗ ನೀವು ಹೇಳ್ತಾ ಇರಬೇಕಾದ್ರೆ ನನಗೆ ಕುವೆಂಪು ಅವರ ಒಂದು ಮಾತು ಬರುತ್ತೆ. ಕುವೆಂಪು ಅವರು ವಿಜ್ಞಾನ ಸಾಹಿತ್ಯದ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಅವರು ಹೇಳ್ತಾರೆ, ನೀವು ಪ್ರಣಾಳ, ನಾವು ಟೆಸ್ಟ್ ಟ್ಯೂಬ್ ಅಂತ ಬರೀಬೇಕಾದ್ರೆ ಪ್ರಣಾಳ ಅಂತ ಬರೆಯೋಕೆ ನಿಮ್ಗೆ ಗೊತ್ತಾಗದೆ ಹೋದ್ರೆ ಟೆಸ್ಟ್ ಟ್ಯೂಬ್ ಅಂತಾನೆ ಬರೀರಿ. ಎಲ್ಲೆಲ್ಲಿ ಜನರು ಏನನ್ನು ಉಪಯೋಗಿಸ್ತಾರೆ ಅದೇ ಭಾಷೆಯಲ್ಲೇ ಬರಿತಾ ಹೋಗಿ ಆ ನಂತರದಲ್ಲಿ ನೀವು ಕೂಡ ಒಂದು ಪಾರಿಭಾಷಿಕ ಸೃಷ್ಟಿ ತಂತಾನೆ ಸೃಷ್ಟಿಯಾಗತ್ತೆ, ತನ್ಮೂಲಕ ಅದು ಪ್ರಚಾರ ಆಗುತ್ತೆ, ಆ ನಂತರ ಜನರಿಗೂ ಕೂಡ ಗೊತ್ತಾಗುತ್ತೆ ಅಂತೇಳಿ ನಾನು ಹೇಳುವಂಥದ್ದು. ತೀರಾ ಸಂಸ್ಕೃತ ಭೂಯಿಷ್ಠ ಕನ್ನಡ ಅನುವಾದವೂ ಬೇಕಾಗಿಲ್ಲ. ಹಾಗಂತ ಹೇಳಿ ಎಲ್ಲೆಲ್ಲಿ ನೀವು ಬಸ್ಸು, ಕಾರು, ಲಾರಿ ಹೇಗೆ ನಮ್ಮ ಕನ್ನಡ ಶಬ್ದಗಳಾಗಿದ್ದಾವೆ ಹಾಗೇನೆ ನಾವು ಕೂಡ ಈ ತರದ ಶಬ್ದಗಳನ್ನು ನಾವು ಕನ್ನಡವಾಗಿ ಪರಿವರ್ತಿಸ್ಕೊಳ್ಬಹುದು. ಭಾಷೆ ಬೆಳವಣಿಗೆ ಆಗೋದೇ ಹಾಗೆ ಅಲ್ಲ? ಹೌದು, ಆದ್ರೆ ಅದ್ರ ಜೊತೆಗೆ ನಾನು ಬರಿಬೇಕಾದ್ರೆ ಒಂದು ನಿಯಮವನ್ನ ನಾನು ಅನುಸರಿಸೋದು, ಮತ್ತೆ ಇದು ಕರ್ನಾಟಕ ವಿಜ್ಞಾನ ಪರಿಷತ್ತು ಕೂಡ ಕೊಟ್ಟಿರುವಂತಹ ಒಂದು ಇದೇನು ಅಂದ್ರೆ, ಅಂತಹ ತಾಂತ್ರಿಕ ಶಬ್ದಗಳನ್ನ ನಾವು ಇಂಗ್ಲಿಷ್ನಲ್ಲಿ ಬಳಸಬಹುದು, ಆದ್ರೆ ಮತ್ತೆ ಅದನ್ನ ನಾವು ಒಂದು ಆವರಣದಲ್ಲಿ ಅದನ್ನ ಕನ್ನಡದಲ್ಲೂ ಕೊಟ್ರೆ ಆಗ ಕ್ರಮೇಣ ಹೇಗೆ ಈಗ ನೀವು ಹೇಳಿದಾಗ ಈಗ ಬಸ್ಸು, ಕಾರು ಹೇಗೆ ನಾವು ಅದನ್ನ ನಮ್ದಾಗಿಸ್ಕೊಂಡಿದೀವಿ, ಹಾಗೇನೆ ನಮ್ಮದೇ ಆದಂತಹ ಶಬ್ದಗಳನ್ನ ನಮ್ದಾಗೆ ಉಳಿಸ್ಕೊಳ್ಳಬಹುದು ಅಂತ ನನ್ಗನ್ಸುತ್ತೆ. ಅಂದ್ರೆ ಈಗ ಉದಾಹರಣೆಗೆ ಈಗ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿದಾಗ ಫೋಟೋಸಿಂಥಸಿಸ್ ಅಂತ ಅನ್ನೋದಕ್ಕೆ ಏನಿದೆ ಅದು ನಮ್ಗೆ ಹೇಗೆ ಅರ್ಥ ಆಗತ್ತೆ. ದ್ಯುತಿ ಸಂಶ್ಲೇಷಣೆ ಅನ್ನುವಂಥದ್ದು ತುಂಬಾ ಒಳ್ಳೆಯ ಶಬ್ದ ಆ ರೀತಿಯಲ್ಲಿ. ಆಗ ನಾವು ಅದನ್ನ ಸ್ವಲ್ಪ ಬಿಡಿಸಿ ಬರೆಯೋದಕ್ಕೆ, ಬೆಳಕನ್ನ ವಿಭಾಗಿಸೋದು ಅಂತ ಹೇಳಿ ಹೇಗೆ ಬಿಡಿಸಿ ಬರಿಬಹುದು ಅನ್ನೋದನ್ನ, ಇದು ವಿಜ್ಞಾನ ಸಾಹಿತ್ಯದಲ್ಲಿ ಇರುವಂತಹ ನಿಯಮಗಳು. ಅದನ್ನ ವೈದ್ಯಕೀಯ ಸಾಹಿತ್ಯದಲ್ಲೂ ನಾವು ಒಂದು ಸವಾಲು ಅಂತ ಅಂದುಕೊಳ್ಳದೇನೆ ಅದನ್ನ ನಾವು ಪ್ರಯತ್ನ ಮಾಡಿದ್ರೆ ನನ್ಗನ್ಸತ್ತೆ ಅದು ಹೆಚ್ಚು ಎರಡು ಅತಿಗೂ ಹೋಗದೆ ಒಂದು ಸುವರ್ಣ ಮಧ್ಯಮ ದಾರಿಯಲ್ಲಿ ನಾವು ನಡಿಬೇಕು ಅಂತ ಹೇಳಿ. ಉಷಾ ಮೇಡಮ್ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ವೈದ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕಾಲೇಜುಗಳು ಜಾಸ್ತಿ ಆಗ್ತಾ ಇದೆ, ಮತ್ತೆ ವೈದ್ಯರುಗಳು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಅದು ಅನುಪಾತಕ್ಕೆ ಸರಿಯಾಗಿ ವೈದ್ಯ ಸಾಹಿತ್ಯ ಬರೆಯುವವರ ಸಂಖ್ಯೆನೂ ಅಂತ ಜಾಸ್ತಿ ಆಗಿಲ್ಲ ಅಂತ ಹೇಳಿ ನನ್ಗನ್ಸುತ್ತೆ. ಯಾಕೆ ಕಾರಣ ಅಂತ? ಹೌದು, ಒಮ್ಮೊಮ್ಮೆ ಈ ತಲೆಮಾರಿಗೆ ಈ ಎಲ್ಲ ಸಂಭ್ರಮ ನಿಂತು ಹೋಗುತ್ತೇನೋ ಅಂತ ಭಯ ಕೂಡ ಆಗುತ್ತೆ. ನೋಡಿ, ಈಗಿನ ಮಕ್ಕಳುಗಳು ಸ್ಕೂಲಿಂಗ್ ಮುಗಿತಾ ಇದ್ದಂಗೆ, ಕಾಲೇಜ್ಗೆ ಸೇರ್ತಾ ಇದ್ದಾಗೆ
ತಾಂತ್ರಿಕ ಕೋರ್ಸ್ಗಳ ಕಡೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ, ಅದರ ಆಯ್ಕೆ ಮಾಡೋ ಕಡೆ ಹೆಚ್ಚಿನ ಉತ್ಸಾಹ ತೋರಿಸ್ತಾರೆ. ಈ ಕ್ಷೇತ್ರಗಳಿಗೆ ಅಂದರೆ ಟೆಕ್ನಿಕಲ್ ಕೋರ್ಸಸ್ MBBS ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅವುಗಳ ಪ್ರವೇಶಕ್ಕೆ ಭಾಷೆಯ ಅಂಕಗಳು ಲೆಕ್ಕಕ್ಕೆ ಬರೋದಿಲ್ಲ. ಅದು ಬರೀ ಪಾಸ್ ಆದರೆ ಸಾಕು ಅಂತ ಇರುತ್ತೆ. ಹಾಗಾಗಿರೋದ್ರಿಂದ ಸಾಹಿತ್ಯದ ಓದಿನ ಬಗ್ಗೆ ಅವ್ರಿಗೆ ಒಲವಾಗಲಿ ಸದಭಿರುಚಿಯನ್ನು ಬೆಳೆಸೋದಾಗಲಿ ಸಾಧ್ಯ ಆಗ್ತಾಯಿಲ್ಲ. ಅದು ಅಲ್ಲೇ ಕಮರೋಗ್ತಿದೆ, ಈ ಹಂತದಲ್ಲೇ ಅದು ಕಮರೋಗ್ತಿದೆ ಸಾಹಿತ್ಯದ ಕಡೆಗೆ ಗಮನ. ಇದರ ಜೊತೆಗೆ ಸಿಲೆಬಸ್ ಕೂಡ ಓವರ್ಲೋಡ್ ಇದೆ ಮಕ್ಕಳಿಗೆ, ಹಾಗಾಗಿ ಸಮಯದ ಕೊರತೆ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಅವ್ರಿಗೆ ಭಾಷೆಯ ಮೇಲೆ ಒಂದು ಪ್ರೌಢಿಮೆಯನ್ನು, ಹಿಡಿತವನ್ನು ತಗೊಳಕ್ಕಾಗದೇ ಇದ್ದ ಮೇಲೆ ಸಾಹಿತ್ಯ ಸೃಷ್ಟಿ ಹೇಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಮಕ್ಕಳುಗಳು ಸ್ವಲ್ಪ ದೂರನೇ ಉಳಿತಾರೆ. ಇದರ ಜೊತೆಗೆ ವೈದ್ಯ ಸಾಹಿತ್ಯ ಸೃಷ್ಟಿ ಮಾಡುವಾಗ ಇಂಗ್ಲೀಷ್ನಿಂದ ಕನ್ನಡಕ್ಕೆ ನಾವು ಪದಗಳನ್ನು, ಸಮಪದಗಳ ಬಳಕೆ ಬಳಸೋದು ಈಗಾಗಲೇ ನೀವಿಬ್ಬರು ಹೇಳಿದಾಗೆ ಕಬ್ಬಿಣದ ಕಡಲೆನೆ. ಅದಕ್ಕೆ ಬೇಕಾಗಿರುವಂಥ ಸೂಕ್ತ ಪದಕೋಶಗಳು ಇಲ್ಲ. ಇರೋ ಪದಕೋಶಗಳು ಹೆಚ್ಚಿನವು ಸಂಸ್ಕೃತದಿಂದ ಪರಿಷ್ಕೃತಗೊಂಡಂಥವು. ಹಾಗಾಗಿ ಅವರಿಗೆ ಅದರ ನೆರವು ಸಿಗೋದಿಲ್ಲ. ಮತ್ತು ವೈದ್ಯ ಸಾಹಿತ್ಯಕ್ಕೆ ಶಾಲಾ ಕಾಲೇಜುಗಳಲ್ಲಿ ಅಂದರೆ ಮೆಡಿಕಲ್ ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಪ್ರೋತ್ಸಾಹದ ಕೊರತೆ ಇದೆ. ನಿರ್ದೇಶನದ ಕೊರತೆಯೂ ಇದೆ, ಪ್ರೋತ್ಸಾಹವಂತೂ ಇಲ್ಲವೇ ಇಲ್ಲ. ತರಬೇತಿಗಳು ನಡೆಯಲ್ಲ. ಸೂಕ್ತವಾದಂಥ ಪ್ರತಿಭೆ ಇರುವಂತಹ ವಿದ್ಯಾರ್ಥಿಗಳಿಗೆ ಕರೆದು ಅವರಿಗೆ ಪ್ರೋತ್ಸಾಹ ಕೊಟ್ಟು ತರಬೇತಿ ಕೊಟ್ಟರೆ ಬಹುಶಃ ನಾವಿನ್ನೂ ಹೆಚ್ಚೆಚ್ಚು ವೈದ್ಯ ಸಾಹಿತಿಗಳನ್ನು ಸೃಷ್ಟಿ ಮಾಡ್ಬೋದು. ಇದರ ಜೊತೆಗೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಲ್ಲಿ ಟೆಕ್ನಿಕಲ್ ಕೋರ್ಸ್ ಆಯ್ಕೆ ಮಾಡುವಂತಹ ವ್ಯಕ್ತಿಗೆ ತನ್ನ ವೃತ್ತಿಯಲ್ಲಿ ಸಂಭಾಳಿಸ್ಕೊಂಡು ಹೋಗೋದೇ ಕಷ್ಟ ಆಗ್ತಿರುತ್ತೆ. ಅಂಥ ಟೈಮಲ್ಲಿ ಸಮಯದ ಅಭಾವ ಇರುವಾಗ ಆ ಸಾಹಿತ್ಯ ಸೃಷ್ಟಿಗೆ ಬೇಕಾಗುವ ಮನಸ್ಥಿತಿ ಸಿಗೋದಿಲ್ಲ ಅವ್ರಿಗೆ. ಆ ಪ್ರಶಾಂತತೆ ಬೇಕಲ್ಲ, ಅದನ್ನು ಬೆಳೆಸ್ಕೊಳಕ್ಕಾಗ್ತಾ ಇಲ್ಲ. ಪ್ರೇರಣೆನೂ ಇರಲ್ಲ ಅದಕ್ಕೆ ಅವ್ರಿಗೆ. ಇದೆಲ್ಲದರ ಜೊತೆಗೆ ಆರ್ಥಿಕವಾದ ಹೊಣೆ. ನೀವು ಯಾವುದೇ ಒಂದು ಪುಸ್ತಕ, ಕವನ ಸಂಕಲನ ಬರೀರಿ, ಅದನ್ನು ಪಬ್ಲಿಷ್ ಮಾಡೋದು ಎಷ್ಟು ಕಷ್ಟ ಇದೆ. ಅದಕ್ಕೆ ಸಾಕಷ್ಟು ಆರ್ಥಿಕವಾಗಿ ನಾವು ಸಬಲರಾಗಿರಬೇಕು. ಮತ್ತು ವೈದ್ಯ ಸಾಹಿತ್ಯದ ವಿಷಯಕ್ಕೆ ಬಂದರೂ ಕೂಡ ನೀವು ಅದಕ್ಕೆ ಡೇಟಾಗಳನ್ನ ಕಲೆಕ್ಟ್ ಮಾಡಬೇಕಾದ್ರೆ, ಮಾಹಿತಿ ಕಲೆಕ್ಟ್ ಮಾಡಬೇಕಾದ್ರೆ ಕೆಲವೊಂದು ವೆಬ್ಸೈಟ್ಗಳಿಗೆ ನೀವು ಹಣ ಕಟ್ಟಿನೇ ಪಡ್ಕೋಬೇಕಾಗತ್ತೆ. ಸೊ ಇದು ಆರ್ಥಿಕವಾಗಿ ಸಾಕಷ್ಟು ಹೊರೆನೂ ಆಗುತ್ತೆ ಮಕ್ಕಳುಗಳಿಗೆ. ಹಾಗಾಗಿ ವೈದ್ಯ ವಿದ್ಯಾರ್ಥಿಗಳು ಸ್ವಲ್ಪ ಇದರಿಂದ ದೂರನೇ ಉಳಿದು ಬಿಟ್ಟಿದ್ದಾರೆ ಅಂತ ಒಂದು ನನ್ನ ಅನಿಸಿಕೆ. ನನ್ಗನ್ಸುತ್ತೆ ಮೇಡಮ್, ಆರ್ಥಿಕ ಹೊರೆ ಅನ್ನೋದಕ್ಕಿಂತ, ಯಾಕಂದ್ರೆ ಈಗ ಓದಿದಂಥದ್ದನ್ನ, ನೋಡಿದಂಥದ್ದನ್ನ ಏನು ಬರಿಬೇಕಾದ್ರೆ ಅದಕ್ಕೆ ದುಡ್ಡು ನಮಗೆ ಖರ್ಚಾಗ್ಲಿಕ್ಕಿಲ್ಲ. ಆದರೆ ಅದಕ್ಕೆ ಸಮಯ ನಾವು ಸಾಕಷ್ಟು, ಈಗ ಒಂದು ತುಂಬ ಪರಿಣತರಾದಂತಹ ವೈದ್ಯಕೀಯ ಲೇಖಕರು ಕೂಡ ಹಿಂದಿನ ರಾತ್ರಿ ಫೋನ್ ಮಾಡಿದ್ರು ಅಂದ ತಕ್ಷಣ ಇವತ್ತು 1 ಗಂಟೆ ಆದರೂ ನಮ್ಗೆ ಸಮಯ ಬೇಕು ಬರಿಬೇಕು ಅಂತಂದ್ರೆ. ಈಗ ಯಾರೋ ಪೇಪರ್ನವ್ರು ಫೋನ್ ಮಾಡಿ ನಮಗೆ ಒಂದು ಆರ್ಟಿಕಲ್ ಕೊಟ್ಬಿಡಿ ನಾಳೆ ಒಳಗಡೆ 500 ಪದಗಳು ಇರಬೇಕು ಅಂತ ಹೇಳಿದ್ರೆ, ನನಗೆ ತಲೆನೋವಿನ ಬಗ್ಗೆ ನಾನು ಎಲ್ಲೂ ಓದಬೇಕಾಗಿಲ್ಲ. ನನ್ಗೆ ತುಂಬ ಪೇಷಂಟ್ಸ ನಾನು ನೋಡೋದ್ರಿಂದ ನಂಗೆ ಗೊತ್ತಿದೆ. ಆದರೆ ಆ 1 ಗಂಟೆಯಲ್ಲಿ ನಾನು ಬರ್ಕೊಟ್ರೆ ಅದಕ್ಕೆ ನನಗೆ ಯಾವ ರೀತಿಯ ಆರ್ಥಿಕ ಒಂದು ಸಂಭಾವನೆ ಸಿಗುತ್ತೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ನಾನು ಆ 1 ಗಂಟೆಯನ್ನ ನಾನು ಬೇರೆದಕ್ಕೆ ವಿನಿಯೋಗಿಸಿದ್ರೆ ಅದರಿಂದ ಆಗುವಂತಹ ಉಪಯುಕ್ತತೆ ಮತ್ತು ಅದರಿಂದ ಆಗುವಂತಹ ಆರ್ಥಿಕ ಲಾಭ ಎರಡು ಮೇಲ್ನೋಟಕ್ಕಂತೂ ಖಂಡಿತವಾಗಿದೆ ಹೆಚ್ಚು ಅಂತ ನಮ್ಗನ್ಸುತ್ತೆ. ಆದರೆ ನನ್ಗನ್ಸುತ್ತೆ ಯಾರು ಪರಿಣತ ವೈದ್ಯ ಸಾಹಿತಿಗಳು ಯಾರು ಇರ್ತಾರೆ ಅವರು ತಮ್ಮ ಅನುಭವಗಳನ್ನು ಕೂಡ ಈ ನಿಟ್ಟಿನಲ್ಲಿ ಹಂಚ್ಕೊಳ್ಬೇಕು ಕಿರಿಯರ ಜೊತೆಗೆ. ಯಾಕಂದ್ರೆ ನಮ್ಗೆ ಆ ತಕ್ಷಣಕ್ಕೆ ಅದು ತುಂಬಾ ಇದು ವೇಸ್ಟ್ ಟೈಮು ಅಂತ ಅನ್ಸಿದ್ರು, ನಮ್ಗೆ ಏನ್ ಶ್ರಮ ಪಡ್ತೀವಿ ಅದಕ್ಕೆ ತುಂಬಾ ಕಡಿಮೆ ನಮ್ಗೆ ಸಿಗ್ತಾ ಇದೆ ಅಂತ ಅನ್ಸಿದ್ರು, ಅದು ಲಾಂಗ್ ರನ್ ಅಲ್ಲಿ ನನ್ಗನ್ಸತ್ತೆ ನಾವು ಎಷ್ಟು ಜನರನ್ನ ನಾವು ರೀಚ್ ಮಾಡಬಹುದು, ತಲುಪಬಹುದು ಅನ್ನೋದೇನಿದೆ ಅದು ವೈದ್ಯ ಸಾಹಿತ್ಯದ ತುಂಬಾ ಒಂದು ದೊಡ್ಡ ಶಕ್ತಿ ಅಂತ ನನ್ಗನ್ಸತ್ತೆ. ಹಾಗಾದಾಗ ಈಗ ಸಹಜವಾಗಿ ಒಬ್ಬ ವೈದ್ಯ ಬರಿಬೇಕಾದ್ರೆ ಅವನು ಆ ವಿಷಯವನ್ನ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಅದು ಅವನಿಗಾಗುವಂತಹ ವೈಯಕ್ತಿಕ ಲಾಭ. ಅದರ ಜೊತೆಗೆ ಆತ ಹೇಳಿದ್ದನ್ನ ಕೇಳಿ ಒಂದಿಷ್ಟು ಜನ ಬರೋರಾದ್ರೆ, ಅವನ ಹತ್ರ ಆಗ್ಲಿ ಮತ್ಯಾವುದೇ ವೈದ್ಯರ ಹತ್ರ ಬರೋರಾದ್ರೆ ಹಾಗದು ವೈದ್ಯಕೀಯ ಕ್ಷೇತ್ರದ ಕೂಡ ಒಂದು ಸಾರ್ಥಕತೆಯ ಸಂಕೇತ ಅಂತ ಅನ್ಸುತ್ತೆ. ಈ ಭಾವವನ್ನ ನಾವು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದ್ರ ಮುಖಾಂತರ ಕಿರಿಯರಲ್ಲಿ ಇದು ಮಾಡಬೇಕು. ಅದರ ಜೊತೆಗೆ ಈಗಾಗಲೇ ಈ ಒಂದು ಕಾರ್ಯದಲ್ಲಿ ಕೆಲವು ಸಂಸ್ಥೆಗಳು ತೊಡಕೊಂಡಿವೆ. ಅಂದರೆ ಈಗ ಕರ್ನಾಟಕ ವಿಜ್ಞಾನ ಪರಿಷತ್ತು ವಿಜ್ಞಾನ ಸಾಹಿತ್ಯ ಕಾರ್ಯಾಗಾರಗಳನ್ನು ನಡೆಸ್ತಾ ಇದೆ. ವೈದ್ಯಕೀಯ ಅಂತ ಅಷ್ಟೇ ಅಲ್ಲ, ವಿಜ್ಞಾನ ಸಾಹಿತ್ಯದ ಕಾರ್ಯಾಗಾರಗಳನ್ನು. ಹಾಗೆ ನಮ್ಮ IMA ವೈದ್ಯಕೀಯ ಬರಹಗಾರರ ಬಳಗ ಈ ಬಗ್ಗೆ ಕಾರ್ಯಾಗಾರಗಳನ್ನು ಪ್ರತಿ ವರ್ಷ ತನ್ನ ಸಮ್ಮೇಳನದಲ್ಲಿ ನಡೆಸಿ ಅಲ್ಲಿಯ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರು ಅದಕ್ಕೆ ಕಡ್ಡಾಯವಾಗಿ ಬರಬೇಕು ಅನ್ನುವಂಥದ್ದನ್ನು ಮಾಡಿದೆ. ಕಾಂಪಿಟೇಷನ್ಗಳನ್ನು, ಸ್ಪರ್ಧೆಗಳನ್ನು, ಒಂದೊಂದು ಚಿಕ್ಕ ಚಿಕ್ಕ ಲೇಖನಗಳನ್ನು ಬರೆಯುವಂತಹ ಸ್ಪರ್ಧೆಗಳನ್ನು ಕೂಡ ಮಾಡ್ತಾ ಇದೆ. ಆದರೆ ಸರ್ಕಾರ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ. ಈಗ
ಪವಿತ್ರ ಅವರಿಗೆ ಒಂದು ಪ್ರಶ್ನೆ ಇದೆ. ವೈದ್ಯ ಸಾಹಿತ್ಯದ ಬೇರೆ ಸ್ವರೂಪಗಳು ಇವೆಯಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ತೀರಾ? ಈಗ ಈ ಹಿಂದೆ ನಾವು ವೈದ್ಯಕೀಯ ಸಾಹಿತ್ಯ ಅಥವಾ ಸಾಹಿತ್ಯ ಅಂತ ಅಂದ ತಕ್ಷಣ ಅದು ಬರವಣಿಗೆಯ ಸಾಹಿತ್ಯ ಅಂತಲೇ ನಾವು ಪರಿಗಣಿಸ್ತಿದ್ವಿ. ಈಗ ಒಂದು ಕಾದಂಬರಿ ಅದನ್ನು ನಾವು ಸಾಹಿತ್ಯ ಅಥವಾ ಕವನ ಸಂಕಲನ ಪ್ರಕಟವಾಗಿದೆ ಅದರ ಸಾಹಿತ್ಯ ಅಂತ ಹೇಳಿ. ಆದರೆ ಈಗ ಡಿಜಿಟಲ್ ಮಾಧ್ಯಮಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಜನರನ್ನು ತಲುಪ್ತಾ ಇರಬೇಕಾದ್ರೆ, ಅವುಗಳ ಪ್ರಾಬಲ್ಯ ಏನಿದೆ ಅದು ತುಂಬ ದೊಡ್ಡದಾಗಿರಬೇಕಾದ್ರೆ, ನನಗನ್ಸುತ್ತೆ ವೈದ್ಯಕೀಯ ಸಾಹಿತ್ಯದ ವಿವಿಧ ಶಾಖೆಗಳಾಗಿ ನಾವು ಭಾಷಣ ಮಾಡೋದನ್ನು, ಈಗ ಒಂದು ಶಾಲೆಯಲ್ಲಿ ಹೋಗಿ ನಾವು ಒಂದು ಉಪನ್ಯಾಸವನ್ನು ಕೊಟ್ವಿ, ಅದು ವೈದ್ಯಕೀಯ ಸಾಹಿತ್ಯದ ಬಗೆಗಾದರೆ ಅಥವಾ ವೈದ್ಯಕೀಯ ವಿಷಯದ ಬಗೆಗಾದರೆ ಅದನ್ನು ವೈದ್ಯಕೀಯ ಸಾಹಿತ್ಯ ಅಂತಲೇ ನಾವು ಪರಿಗಣಿಸಬೇಕು. ಅಥವಾ ಈಗ ದೂರದರ್ಶನಗಳಲ್ಲಿ, ವಾಹಿನಿಗಳಲ್ಲಿ ಈ ಫೋನಿನ್ಗಳು ಅಂತ ಬರ್ತವೆ, ಹಲೋ ಗೆಳೆಯರೇ ಅಂತನೋ, ಹಲೋ ಸಖಿ ಅಂತನೋ, ಈ ಥರ ಆ ಫೋನಿನ್ಗಳಲ್ಲಿ ತುಂಬ ಜನ ತಮ್ಮ ಪ್ರಶ್ನೆಗಳನ್ನು ಕೇಳೋದ್ರಿಂದ ಅದೂ ಕೂಡ ವೈದ್ಯಕೀಯ ಸಾಹಿತ್ಯದ ಪರಿಧಿಗೆ ಅದು ಬರುತ್ತೆ. ಹಾಗೆಯೇ ಈ ಸಂವಾದ ಕಾರ್ಯಕ್ರಮಗಳು, ಈಗ ವೈದ್ಯರ ಹತ್ರ ಈಗ ಒಂದು ಕ್ಯಾಂಪನ್ನು ಮಾಡಿ, ಒಂದು ಶಿಬಿರವನ್ನು ಮಾಡಿ, ಅದ್ರ ಜೊತೆಗೆ ಮೊದಲಿಗೆ ಒಂದು ಉಪನ್ಯಾಸವನ್ನು ಏರ್ಪಡಿಸಿ ನಿಮ್ಗೇನು ಬೇಕೋ ನಿಮ್ಮ ಆರೋಗ್ಯದ ಅನುಮಾನಗಳನ್ನು ಕೇಳಬಹುದು ಅಂತ ಹೇಳಿದರೆ ಅದೂ ಕೂಡ ಒಂದು ವೈದ್ಯಕೀಯ ಸಾಹಿತ್ಯಕ್ಕೆ ಬರುತ್ತೆ. ಹಾಗೆಯೇ ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳೇನಿದೆ, ಆ ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಕೆಲವು ಸಲ ವೈದ್ಯಕೀಯ ಸಾಹಿತ್ಯವನ್ನು ನಾವು ಯುವಜನರಿಗೆ ತಲುಪಿಸೋದಕ್ಕೆ ನಮಗೆ ಅದು ತುಂಬ ಒಳ್ಳೆಯ ಸಾಧನೆಗಳು ಅಂತ ನನಗನ್ಸುತ್ತೆ. ಯಾಕಂದರೆ ಈಗ ವಾರ್ತಾಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೆದ್ವಿ ಅಂತಂದರೆ ಅದು ಒಂದಿಷ್ಟು ಜನರನ್ನು ಮಾತ್ರ ತಲುಪಬಹುದು. ಎಷ್ಟೋ ಯುವ ಜನರು ಇವತ್ತು ಹಾರ್ಡ್ ಕಾಪಿ ಪೇಪರನ್ನು ಓದೋದೇ ಇಲ್ಲ, ಮುಟ್ಟೋದೇ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ನಾವು ಒಂದು ಸೀಮಿತ ತಲೆಮಾರನ್ನು ಮಾತ್ರ ನಾವು ಮುಟ್ತಾ ಇದ್ದೀವಿ ಅಂತಾದರೆ, ಈ ಬೇರೆ ಡಿಜಿಟಲ್ ಮಾಧ್ಯಮಗಳನ್ನು ನಾವು ಬಳಸ್ಕೊಂಡ್ರೆ ಆಗ ಅದು ಒಂದು ವೈದ್ಯಕೀಯ ಸಾಹಿತ್ಯವನ್ನು ಮತ್ತಷ್ಟು ಅರಿವನ್ನು ಪಸರಿಸೋದಕ್ಕೆ ಅದೊಂದು ಸಾಧನವಾಗುತ್ತೆ, ಮಾರ್ಗವಾಗುತ್ತೆ. ಈಗ ನಾವು ನಡೆಸ್ತಾ ಇರುವಂತಹ ಚರ್ಚೆ ಕೂಡ ಹೌದು ಈ ವೈದ್ಯಕೀಯ ಸಾಹಿತ್ಯ ಅನ್ನೋದ್ರ ಇದಕ್ಕೆ ಬರುತ್ತೆ. ಅದರ ಜೊತೆಗೆ ಇನ್ನೊಂದು ವೈದ್ಯಕೀಯ ಸಾಹಿತ್ಯದ ಶಾಖೆಯ ಬಗ್ಗೆ ನಾನು ವಿಶೇಷವಾಗಿ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದನ್ನು ಕೇಳ್ತಾ ಇರುವಂತಹ ಕೇಳುಗರು ಕೂಡ ಅವರು ವೈದ್ಯಕೀಯ ಸಾಹಿತ್ಯದಲ್ಲಿ ಹೇಗೆ ಪಾಲ್ಗೊಳ್ಳಬಹುದು ಅಂತಂದರೆ, ತಾವು ಸ್ವತಃ ಬರೆಯೋದ್ರಲ್ಲಿ ತಾವು ತಮ್ಮ ಆರೋಗ್ಯದ ಅನುಭವಗಳನ್ನು ಅಥವಾ ಅನಾರೋಗ್ಯದ ಅನುಭವಗಳನ್ನು, ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಅನುಭವವನ್ನು ಅಥವಾ ಒಂದು ವೈದ್ಯರ ಬಳಿ ತಾವು ಏನು ಸಂವಹನವನ್ನು ನಡೆಸಿದ್ವಿ, ಚಿಕಿತ್ಸೆ ತೆಗೆದುಕೊಂಡ್ವಿ, ಅದರ ಅನುಭವವನ್ನು ಅವರು ಅಕ್ಷರ ರೂಪದಲ್ಲಿ ದಾಖಲಿಸಿದರೆ ಆಗ ಅದೂ ಕೂಡ ಒಂದು ತುಂಬ ಮುಖ್ಯವಾದ ವೈದ್ಯಕೀಯ ಸಾಹಿತ್ಯ ಪ್ರಕಾರವಾಗುತ್ತೆ. ಯಾಕಂದರೆ ಇಂಗ್ಲಿಷ್ನಲ್ಲಿ ಇದು ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ರೋಗಿಗಳ ಅನುಭವ ಕಥನಗಳು, ರೋಗಿಗಳ ಆತ್ಮೀಯರ ಅನುಭವ ಕಥನಗಳು ಕನ್ನಡದಲ್ಲಿ ಇದೆ, ಇಲ್ಲ ಅಂತಲ್ಲ. ಈಗ ಭಾರತಿ ಬಿವಿ ಅನ್ನೋರು ಸಾಸಿವೆ ತಂದವಳು ಅಂತ ಹೇಳಿ ಅವರು ಕ್ಯಾನ್ಸರ್ ರೋಗ ಅನುಭವ ಕಥನವನ್ನು ಅವ್ರು ಬರೆದಿದ್ದಾರೆ. ಅದರಲ್ಲಿ ಅವರು ಸಾಸಿವೆ ತಂದವಳು ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಕಿಸಾ ಗೌತಮಿಯ ಕತೆ ನಮಗೆಲ್ಲರಿಗೂ ಗೊತ್ತು. ಸೊ ಸಾಸಿವೆಯನ್ನು ಅವಳೆಲ್ಲೂ ತರಲಿಕ್ಕೆ ಆಗಲಿಲ್ಲ, ಯಾಕಂದರೆ ಎಲ್ಲವೂ ಸಾವಿನ ಮನೆಗಳಾಗಿತ್ತು. ಹಾಗಿದ್ದಾಗ ಇವರು ಸಾಸಿವೆ ತಂದವಳು ಅಂತ ಕೊಟ್ಟಿದ್ದಾರೆ ಅಂದರೆ ತಾನು ಸಾವಿನ ಮನೆಯಿಂದ ಪಾರಾಗಿ ಬಂದೆ ಅಂತ ಹೇಳಿ. ಹಾಗಾಗಿ ಅದೇ ಎಷ್ಟು ಒಂದು ರೀತಿಯ ಆಶಾಭಾವನೆಯನ್ನ ಉಳಿದ ಜನರಲ್ಲಿ ಮೂಡಿಸೋದಿಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ಈಗ ನಾನು ವೈದ್ಯೆಯಾಗಿ ಕ್ಯಾನ್ಸರ್ ಖಂಡಿತ ಗುಣ ಆಗತ್ತೆ ಅಂತ ರೋಗಿಗಳಿಗೆ ಹೇಳಿದಾಗ ಅವರು ಪೂರ್ತಿಯಾಗಿ ಅದನ್ನು ನಂಬಲಿಕ್ಕಿಲ್ಲ. ಆದರೆ ಕ್ಯಾನ್ಸರನ್ನು ಅನುಭವಿಸಿದಂತಹ ರೋಗಿಯೇ ಅದನ್ನು ಬರೆದಾಗ ಅವರಿಗೆ ಸಹಜವಾಗಿ ಅದು ತುಂಬ ಆಪ್ತವಾಗತ್ತೆ. ಹಾಗಾಗಿ ಇದೂ ಕೂಡ ಒಂದು ಮುಖ್ಯ ಅಂಗವಾಗಿ ವೈದ್ಯಕೀಯ ಸಾಹಿತ್ಯದ ಒಂದು ಬಹುಮುಖ್ಯ ಶಾಖೆ, ಬಹು ಉಪಯುಕ್ತ ಶಾಖೆ ಅನ್ನೋದನ್ನು ನಾನು ನಿಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಪುಸ್ತಕದ ಬಗ್ಗೆ ಹೇಳಬೇಕಾದ್ರೆ, ಆಕೆ ಕೀಮೋಥೆರಪಿ ತಗೊಳ್ತಾ ಇರಬೇಕಾದ್ರೂ ಕೂಡ ರಂಗಶಂಕರ್ಗೆ ಹೋಗಿ ನಾಟಕ ನೋಡ್ಕೊಂಡು ಬರೋದು, ಎಷ್ಟು ಒಂದು ಆಪ್ಟಿಮಿಸಮ್ ಮತ್ತು ಆಶಾಭಾವ ಇದೆ ಅಂತ ಹೇಳಿದ್ರೆ, ಎಲ್ಲ ರೋಗಿಗಳು ಕೂಡ ಒಂದು ಭರವಸೆಯ ಒಂದು ಬೆಳಕನ್ನು ಆ ಕೃತಿ ನೀಡಬಲ್ಲದು ಭಾರತೀಯವರು. ಹೌದು ಸರ್. ಇವಾಗ ಈ ವೈದ್ಯ ಸಾಹಿತ್ಯದ ಪ್ರಕಟಣೆ ಇದಕ್ಕೆ ನಾವು ಬಂದರೆ, ಈಗ ಸಾಹಿತ್ಯದ ಪ್ರಕಟಣೆಯೇ ತುಂಬ ಹಲವು ಗೊಂದಲಗಳನ್ನು ನೋಡ್ತಾ ಇದೆ ಅನ್ನೋದು ನಮ್ಗೆ ಗೊತ್ತು. ಈ ವೈದ್ಯ ಸಾಹಿತ್ಯದ ಪ್ರಕಟಣೆಯಲ್ಲಿ ಯಾವ ರೀತಿಯ ನೋವು ನಲಿವುಗಳನ್ನು ವೈದ್ಯ ಸಾಹಿತಿಗಳು ಎದುರಿಸೋದಕ್ಕೆ ಸಾಧ್ಯ? ಯಾಕಂದರೆ ತುಂಬ ಜನ ಏನಂತ ಕೇಳ್ತಾರೆ ಅಂದರೆ, ನಿಮ್ಮದೇನೋ ತುಂಬ ಬಂದುಬಿಡುತ್ತೆ, ಅಥವಾ ನಿಮ್ದು ಯಾರು ಹಾಕಿದ್ರು ಹಾಕ್ಬಿಡ್ತಾರೆ, ಅಥವಾ ಬಂದು ಕೆಲವ್ರು ಕೇಳ್ತಾರೆ ಏನಂದರೆ, ಡಾಕ್ಟ್ರೇ ಇತ್ತೀಚೆಗೆ ಬಂದೇ ಇಲ್ವಲ್ಲ, ನೀವು ಬರದೇ ಇಲ್ವಾ, ಬರೆಯೋದು ಬಿಟ್ಬಿಟ್ಟಿದ್ದೀರಾ ಅಂತ ಕೇಳುವಂತಹ ಪ್ರಸಂಗಗಳು ನಮಗೆಲ್ಲರಿಗೂ ಎದುರಾಗುತ್ತೆ. ಹಾಗಿದ್ದಾಗ ಈ ಪ್ರಕಟಣೆಯ ನೋವು ನಲಿವುಗಳು ಏನು? ಮೇಡಮ್, ಯಾವುದೇ ಆಗಲಿ ಕೂಡ ನಾವು ಬರೆದಂಥ ಕೃತಿ ಅದು ನಮ್ಮ ಮಗು ಇದ್ದ ಹಾಗೇನೆ ಕೂಡ ಅದು ಪ್ರಕಟವಾದವಾಗ ನಿಜಕ್ಕೂ ಕೂಡ ಸಂತೋಷ ಆಗೇ ಆಗುತ್ತೆ. ಆದರೆ
ನಲಿವಿಗಿಂತ ನೋವೇ ಜಾಸ್ತಿ ಅಂತ ನನಗೆ ಅನಿಸೋವಂಥದ್ದು. ಯಾಕೆಂತ ಹೇಳಿದರೆ, ಒಬ್ಬ ವೈದ್ಯನಾದವನು ಸಾಹಿತಿಯೂ ಆದಾಗ ಅವನು ತನ್ನೆಲ್ಲ ಶಕ್ತಿಯನ್ನು, ಅವನೊಂದು ಆಂತರಿಕ ತುಡಿತಾ ಇರುತ್ತೆ, ನಾವು ಬರೀಲೇಬೇಕು ಎಂದು ಹೇಳಲೇಬೇಕು ಅಂತೇಳಿ ತನ್ನೆಲ್ಲ ಸ್ವಲ್ಪ ಬಿಡುವಿನಲ್ಲಿ ಬರೆದಿರ್ತಾನಲ್ಲ, ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅದನ್ನು ಪ್ರಕಟ ಮಾಡಬೇಕು ಅಂತ ಹೇಳಿದರೆ ಒಂದು ಪತ್ರಿಕೆಗೋ ಕಳಿಸಿದರೆ ಎಷ್ಟೋ ಸಂದರ್ಭದಲ್ಲಿ ಅದು ಸ್ವೀಕೃತಿಯಾಗಿರುವ ಸಂದೇಶನೇ ಬರೋದಿಲ್ಲ. ಆಮೇಲೆ ಎಷ್ಟೋ ಸರಿ ಅವನು ಇದು ಮಾಡಬೇಕಾಗ್ತಾ ಇರುತ್ತೆ, ಆ ಸಂಪಾದಕರಿಗೂ ಆ ಪತ್ರಿಕಾ ಮಂಡಳಿಯವರಿಗೂ ಕೂಡ ಫೋನ್ ಮಾಡಬೇಕಾಗತ್ತೆ, ಇಮೇಲ್ ಹಾಕ್ತಾ ಇರಬೇಕಾಗತ್ತೆ. ಕಾದು ಸುಸ್ತಾಗಿ ಬೇಡಪ್ಪ ಇವರೇನು ಪ್ರಕಟ ಮಾಡಲ್ಲ ಅಂಥೇಳಿ ಬೇರೆ ಒಂದು ಪತ್ರಿಕೆ ಕಳಿಸ್ತಾನೆ ಅಂತ ತಿಳ್ಕೊಳ್ಳಿ. ಅದು ಅದೃಷ್ಟವಶಾತ್ ಆ ಪತ್ರಿಕೆಲಾಗತ್ತೆ. ಅದೇ ಸಂದರ್ಭದಲ್ಲಿ ಆ ಇನ್ನೊಂದು ಪತ್ರಿಕೆಯವರು ಮಾಡಿರ್ತಾರೆ. ಆವಾಗ ಆಕ್ಚುಲಿ ಒಂದು ಅಪರಾಧ ಪ್ರಜ್ಞೆ ಕಾಣುತ್ತೆ ಇವನಿಗೆ, ಯಾಕೆ ಇವ್ರು ಹಿಂಗೆ ಮಾಡಿದ್ರು, ಡಾಕ್ಟ್ರು ಎರಡಕ್ಕೂ ಕಳಿಸಿದಾರಲ್ಲ ಅಂತೇಳಿ. ಈ ಥರದ್ದು ಕೂಡ ಇರುವಂಥದ್ದು. ಮತ್ತು ಇನ್ನೊಂದು ಸಂದರ್ಭದಲ್ಲಿ ನಾವು ಬರೀಬೇಕಾದ್ರೂ ನಮಗೆ ಆಸಕ್ತಿ ಇರೋದನ್ನು ಬರೆದಿರ್ತೇವೆ. ನಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೋ ಆ ವಿಷಯದ ಬಗ್ಗೆ, ಮತ್ತು ಯಾವುದೇ ಒಂದು ಕಾಯಿಲೆ ಆಗಲಿ, ರೋಗ ಆಗಲಿ, ಒಂದು ಸಿಂಡ್ರೋಮ್ ಇರಲಿ, ಅದ್ರ ಬಗ್ಗೆ ನಾವು ಒಂದು ವಸ್ತುನಿಷ್ಠವಾಗಿ ಬರೆದಿರ್ತೀವಿ. ಆದರೆ ನಾವು ಬರೆದಿರುವಂಥದ್ದು ವಿಷಯ ಆಗಲಿ ಅಥವಾ ಶೈಲಿ ಆಗಲಿ ಆ ಸಂಪಾದಕ ಇಷ್ಟವಾಗದೇ ಇರಬಹುದು. ಹೌದು, ಈ ತರದ್ದಾದವಾಗ ಅದು ಪ್ರಕಟಣೆ ಬೆಳಕನ್ನು ಕಾಣೋದು ಕಷ್ಟ ಆಗುತ್ತೆ. ಅಥವಾ ಬೇರೆ ರೀತಿಯಲ್ಲಿ ಪ್ರಕಟಣೆ ಅದನ್ನ ಸ್ವಲ್ಪ ಯಾಕೆ ವಸ್ತುನಿಷ್ಠವಾಗಿ ಬರೆದ್ರೆ ಕೆಲವರಿಗೆ ನೀರಸ ಅಂತ ಅನಿಸ್ಬಿಟ್ಟು ಆಕರ್ಷಕವಾಗಿ ಏನಾದರೂ ಬರೆದ್ರೆ ಎಲ್ಲೋ ಒಂದು ಕಡೆ ಅದು ತಪ್ಪು ಸಂದೇಶವನ್ನು ಕೂಡ ಓದುಗರಿಗೆ ಕೊಡಬಹುದು ಅನ್ನುವಂಥದ್ದು. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಂಪಾದಕರುಗಳು ಅವ್ರಿಗೆ ಇಷ್ಟವಾದ ಒಂದು ವಿಷಯದ ಬಗ್ಗೆ ಕೇಳುವಂಥದ್ದು, ಅದು ಆ ಸಂದರ್ಭಕ್ಕೆ ಅದು ರೆಲೆವೆಂಟ್ ಪ್ರಸ್ತುತ ಆಗದೆ ಇರದೇ ಇರ್ಬೋದು, ಯಾವುದೋ ಒಂದು ಚಿಕಿತ್ಸಾ ಕ್ರಮ ಅವರಿಗೆ ಫಸ್ಟ್ ಇರ್ಬೋದು, ಆದರೆ ನಮ್ಮ ವೈದ್ಯಕೀಯ ಅನ್ನೋದು ಔಟ್ಡೇಟೆಡ್ ಆಗಿರುವಂಥದ್ದು. ಇದರ ಬಗ್ಗೆ ಬರೀರಿ ಅಂತ ಹೇಳೋ ಸಂದರ್ಭ ಇರುವಂಥ. ಮತ್ತೆ ನೀವು ಆಗಲೇ ಅದರ ಹೇಳಿದ ಹಾಗೆ ಒಂದು ಸಮಯದ ಮಿತಿ, ನಾಳೆ ನಾಡಿದ್ದ ಕೊಟ್ಬಿಡಿ ಅನ್ನುವಂಥದ್ದು ಕೊಡುವಂಥದ್ದಿದೆಯಲ್ಲ. ಕೆಲವೊಂದು ವಿಷಯಗಳು ನಾವು ಸರಾಗ ಬರೆಯಬಹುದು, ನೀವು ಹೇಳಿದಾಗ ಹೆಡ್ಡೇಕ್ ಹಾಗೆ. ಆದರೆ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಅತ್ಯಂತ ಯಾಕೆಂದರೆ ಅಪ್ಡೇಟ್ ಆಗಿ ಬರಬೇಕಾಗುತ್ತೆ. ಯಾಕೆಂದರೆ ಇವತ್ತು ವೈದ್ಯಕೀಯ ಜಗತ್ತು ಪ್ರತಿನಿತ್ಯವೂ ಕೂಡ ಹೊಸ ಹೊಸ ಸಂಶೋಧನೆಗಳಾಗ್ತಾ ಇರುತ್ತೆ, ತಂತ್ರಜ್ಞಾನ ಬರ್ತಾ ಇರುತ್ತೆ. ಅವೆಲ್ಲವೂ ಕೂಡ ನಾವು ಅಪ್ಡೇಟ್ ಆಗ್ತಲೇ ಇರಬೇಕು. ಈ ಒಂದು ಲರ್ನಿಂಗ್ ಇಸ್ ಅ ಲೈಫ್ ಲಾಂಗ್ ಪ್ರೋಸೆಸ್ ಅಂತ ಏನಿದೆ, ಈ ಕಲಿಕೆ ಅನ್ನುವಂಥದ್ದು ನಿರಂತರ ಅನ್ನುವಂಥದ್ದು ಇದು ಯಾರಿಗೇನೋ ಗೊತ್ತಿಲ್ಲ, ವೈದ್ಯರಿಗೆ ಮತ್ತು ವೈದ್ಯ ಸಾಹಿತ್ಯಗಳಿಗೆ ಅಂತೂ ಅಕ್ಷರಶಃ ಸತ್ಯವಾದದ್ದು. ಅವನು ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ. ಆ ಕಾಲ ಮಿತಿಯಲ್ಲಿ ಕೊಡೋದಕ್ಕಾದರೆ ಎಲ್ಲೋ ನಮಗೆ ಸಬ್ಜೆಕ್ಟ್ಗೆ ನಾವು ನ್ಯಾಯ ಒದಗಿಸ್ತೀವೋ ಇಲ್ಲೋ, ಈ ಥರದ ಆತಂಕ ಕೂಡ ಇರುತ್ತೆ ಮೇಡಮ್. ಉಷಾ ಮೇಡಮ್, ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಆಗಲೇ ಸ್ವಲ್ಪ ನೀವು ಅದ್ರ ಬಗ್ಗೆ ಟಚ್ ಮಾಡಿದ್ರಿ, ವೈದ್ಯ ಸಾಹಿತ್ಯವನ್ನು ಓದುವುದರ ಬಗ್ಗೆ ಏನೆಲ್ಲ ಕ್ರಮವನ್ನು ವಹಿಸಬಹುದು, ಅಭಿರುಚಿಯನ್ನು ಹೇಗೆ ಮೂಡಿಸಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳ್ತೀರಾ ಸರ್? ಇದಕ್ಕೆ ಒಂದೇ ಫ್ರೇಸು, ಕ್ಯಾಚ್ ದೆಮ್ ಯಂಗ್. ಇದು ನಾವು ಶಾಲಾ ಕಾಲೇಜು ಮಟ್ಟದಲ್ಲೇ ಎಳವೆಯಲ್ಲೇ ಅವ್ರನ್ನ ಹಿಡಿಬೇಕು. ಏನಾಗುತ್ತೆ, ಸಣ್ಣ ವಯಸ್ಸಿನಿಂದಾನೇ ಅವ್ರಿಗೆ ಓದುವಂಥ ಸದಭಿರುಚಿನ ಬೆಳೆಸ್ಬೇಕು. ಅದು ಇಂಥದ್ದೇ ಸಾಹಿತ್ಯ ಅಂತಲ್ಲ, ಮೊದಲು ಓದೋ ಕಡೆ. ಈಗಿನ ಮಕ್ಕಳುಗಳಿಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ, ಟಿವಿ, ಮೊಬೈಲು, ಇವುಗಳ ಮಧ್ಯೆ ಎಲ್ಲೋ ಬಡಕಲಾಗ್ತಾ ಇದೆ ಓದೋ ಹವ್ಯಾಸ. ಸೊ ಓದೋ ಹವ್ಯಾಸನ ಹಚ್ಚಿದ್ರೆ, ಆ ಸಾಹಿತ್ಯದ ಸದಭಿರುಚಿ ಬೆಳೆಸ್ಕೊಂಡ್ರೆ ಮುಂದೆ ಮಾಡೋ ಕೆಲಸ ಸುಲಭ ಆಗುತ್ತೆ. ನಾವು ವೈದ್ಯ ಸಾಹಿತಿಗಳನ್ನ ನೋಡಿದಾಗ್ಲೂ ಅದು ಸ್ಪಷ್ಟವಾಗುತ್ತೆ ಮೇಡಮ್. ವೈದ್ಯ ಸಾಹಿತಿಗಳಲ್ಲಿ ತುಂಬಾ ಜನ ತಮ್ಮ ಎಳವೆಯಿಂದ ತುಂಬಾ ಒಳ್ಳೆಯ ಓದನ್ನ ಹೊಂದಿರುವಂತವ್ರು. ಸೊ ಅದನ್ನ ನಾವು ಫಸ್ಟ್ ಹಚ್ಚಬೇಕು ಮಕ್ಕಳಲ್ಲಿ. ಅದು ಹಚ್ಚಿದ ಆ ಸದಭಿರುಚಿ ಬೆಳೆಸಿದ ಮೇಲೆ, ಅದು ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಸಾಹಿತ್ಯದ ಒಲವು ಬಂದ ಮೇಲೆ ಆವಾಗ ಅವ್ರಿಗೆ ಅದರದ್ದು ಬೆಲೆನೂ ಗೊತ್ತಿರುತ್ತೆ. ಇದು ಬಿಯಾಂಡ್ ಸ್ಕೋರಿಂಗ್. ಟೆಕ್ಸ್ಟ್ ಬುಕ್ ಇಂಗ್ಲೀಷು ಕನ್ನಡದು ಬರೀ ಪಾಸ್ ಆಗಕ್ಕಷ್ಟೇ ಅಲ್ಲದೆ ಸಾಹಿತ್ಯದ ಆ ರಸನ ಅನುಭವಿಸೋಕ್ಕೆ ಶುರು ಮಾಡಿದ್ಮೇಲೆ ಸುಲಭ ಆಗುತ್ತೆ. ಆ ನಂತರ ವೈದ್ಯಕೀಯ ಕಾಲೇಜುಗಳಿಗೆ ಬಂದಾಗ, ಕಾಲೇಜಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಸಾಕಷ್ಟು ಪ್ರೋತ್ಸಾಹ, ಮನ್ನಣೆ, ಪ್ರಶಸ್ತಿ ಇವೆಲ್ಲ ಮಾಡಲೇಬೇಕು. ಈಗ ನೋಡಿ, ಯಂಗ್ಸ್ಟರ್ಸಲ್ಲಿ ಇಷ್ಟು ದಿವಸ ಕ್ರಿಕೆಟ್ ಅಂತ ಇದ್ದಿದ್ದು ಈಗ ಕಬಡ್ಡಿ ಲೀಗ್ಸು, ಅದೆರಡರ ಹಿಂದೆ ಹುಚ್ಚು ಬಿದ್ದಿದ್ದಾರೆ. ಬೋತ್ ಕಬಡ್ಡಿ ಲೀಗ್ಸ್ ಆ್ಯಂಡ್ ಕ್ರಿಕೆಟ್ ಲೀಗ್ಸು. ಯಾತಕ್ಕೆ ಹೇಳಿ, ಅದರಲ್ಲಿ ಮನ್ನಣೆ ಇದೆ ಅಂತ. ಸೊ ಇವತ್ತಿನ ಯುವ ಜನತೆ ಪ್ರತಿಯೊಂದಕ್ಕೂ ದೇ ಎಕ್ಸ್ಪೆಕ್ಟ್ ಗ್ರಾಟಿಫಿಕೇಶನ್. ಸೊ ಅವ್ರಿಗೆ ಮನ್ನಣೆ ಇದೆ ಅಂದರೆ ಮಾತ್ರ ಆ ಕಡೆಗೆ ಒಲವು ತೋರಿಸ್ತಾರೆ. ಈ ಥರ ಚರ್ಚಾಕೂಟಗಳನ್ನು ಏರ್ಪಡಿಸೋದಾಗ್ಲಿ, ಜರ್ನಲ್ ಕ್ಲಬ್ಗಳಂತ ಏನೋ ಮಾಡಿಕೊಂಡು ಅದರಲ್ಲಿ ಅವ್ರಿಗೆ ಆರ್ಟಿಕಲ್ಸ್ನ ಇನ್ವೈಟ್ ಮಾಡೋದಾಗ್ಲಿ, ಅದಕ್ಕೆ ಪ್ರಶಸ್ತಿ ಕೊಡೋದಾಗ್ಲಿ, ಈ ಥರದ್ದನ್ನು ಮಾಡಿದಾಗ ಮಾತ್ರ ನಾವು ಯುವ ಜನತೆಯನ್ನು ಅಂದರೆ ಯುವ ವೈದ್ಯರನ್ನು ಸಾಹಿತ್ಯ ರಚನೆಗೆ ತೊಡಗಿಸೋದಕ್ಕೆ ಇದಾಗುತ್ತೆ. ಇದರ ಜೊತೆಗೆ ತರಬೇತಿನೂ ಮುಖ್ಯ. ಅವ್ರು ಯಾವ ದಿಕ್ಕಲ್ಲಿ ಹೋಗಬೇಕು, ಯಾವುದು ಸರಿ ಅನ್ನೋದು ಅವ್ರಿಗೆ ಗೊತ್ತಿರಲ್ವಲ್ಲ. ಸೊ ಹಾಗಾಗಿ ಮೆಂಟರ್ಶಿಪ್, ಹಿರಿಯ ವೈದ್ಯರುಗಳು, ಸಾಹಿತಿಗಳ ಕರೆಸಿ ಅವ್ರಿಗೆ ತರಬೇತು ಕಾರ್ಯಾಗಾರಗಳನ್ನು ನಡೆಸ್ಕೊಟ್ರೆ ನಾವು ಇನ್ನೂ ಹೆಚ್ಚೆಚ್ಚು ಮಕ್ಕಳನ್ನು ಇದರಲ್ಲಿ ತೊಡಗಿಸ್ಕೊಬೋದು. ಮೇಡಮ್, ನಿಮ್ಮ ಮಾತಿಗೆ ಒಂದು ಮಾತು ಸೇರಿಸೋದಾದ್ರೆ, ಒಳ್ಳೆ ನಾವು ಸಾಹಿತ್ಯಗಳನ್ನು ಸೃಷ್ಟಿಸಬೇಕು ಅಂತ ಹೇಳಿದ್ರೆ ಪೋಷಕರು ಕೂಡ ಒಳ್ಳೆ ಓದುಗರಾಗಿರ್ಬೇಕು, ಅದೊಂದು. ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ನಾನು
ಶಿವಮೊಗ್ಗ ವೈದ್ಯಕೀಯ ಸಂಸ್ಥೆಯಲ್ಲಿ ಇದ್ದಾವಾಗ ಕನ್ನಡ ಸಂಘದ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಮೆಡಿಕಲ್ ಲೈಬ್ರರಿ ಏನಿರುತ್ತೆ, ಆ ಲೈಬ್ರರಿ 2 ಕಪಾಟುಗಳನ್ನು ಕನ್ನಡ ಸಾಹಿತ್ಯಕ್ಕೆ ಅಂತ ಹೇಳಿ ಮಾಡಿಬಿಟ್ಟು ಎಲ್ಲ ಕನ್ನಡದ ಒಳ್ಳೆಯ ಪುಸ್ತಕಗಳು, ಕುವೆಂಪು, ಬೇಂದ್ರೆ, ನಾಟಕಗಳು, ಇದರ ಜೊತೆಗೇನೆ ವೈದ್ಯಕೀಯ ಸಾಹಿತ್ಯದಲ್ಲೂ ಕೂಡ. ಯಾಕೆಂತಂದ್ರೆ ಅವರು ಆ ಗ್ರೇಸ್ ಅನಾಟಮಿನೋ ರಾಬಿನ್ಸ್ ಪೆಥಾಲಜಿನೋ ಓದ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಈ ಕನ್ನಡ ಸಾಹಿತ್ಯದ ಪುಟಗಳನ್ನ ಓದ್ಲಿ, ಕೆಲವರಾದ್ರೂ ಓದ್ಲಿ, ತನ್ಮೂಲಕ ಒಂದು ರೀತಿಯ ಅದನ್ನ ನಾನು ಅಲ್ಲಿ ಮಾಡಿಟ್ಟಿದ್ದೀನಿ. ಆ ರೀತಿ ಬೇರೆ ಮೆಡಿಕಲ್ ಕಾಲೇಜರು ಮಾಡ್ಬೋದು. ಎಷ್ಟು ಜನ ಅದು ಓದ್ತಾರೆ ಅನ್ನೋದು ಬೇರೆ, ಆದ್ರೆ ನಾವು ಪ್ರಯತ್ನ ಮಾಡ್ಬೇಕಾಗಿರೋದು ಖಂಡಿತ. ನಾವು ಇಷ್ಟೊತ್ತು ಹೇಗೆ ಬೇರೆ ಸಂಘಟನೆಗಳು ಇದರಲ್ಲಿ ಒಳಗೊಳ್ಬೇಕು, ಪ್ರಶಸ್ತಿ ಮನ್ನಣೆಗಳು ಅದೆಲ್ಲ ಸ್ಪರ್ಧೆಗಳೆಲ್ಲ ಏರ್ಪಡಿಸ್ಬೇಕು ಅಂತ ಕೇಳ್ತಿದ್ವಲ್ಲ, ನೀವು ಸ್ವಲ್ಪ ಯಾವುದು ವೈದ್ಯಕೀಯ ಸಾಹಿತ್ಯ ಸಂಘಟನೆಗಳಿವೆ ಮತ್ತು ಅವುಗಳ ಕಾರ್ಯಚಟುವಟಿಕೆಯ ವ್ಯಾಪ್ತಿ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಡಾಕ್ಟರ್ ಪವಿತ್ರ? ಖಂಡಿತ ಮೇಡಮ್. ನಮ್ಮ ಈ ವೈದ್ಯ ಸಾಹಿತ್ಯದ ಚರ್ಚೆ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಬಲವಾಗಿ ನಡೀತಾ ಇರೋದಕ್ಕೆ ಒಂದು ಪ್ರಮುಖ ಕಾರಣ ಅಂತಂದರೆ, ನಮ್ಮ ಭಾರತೀಯ ವೈದ್ಯಕೀಯ ಸಂಘ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಏನಿದೆ, ಅದರ ಕರ್ನಾಟಕ ಶಾಖೆ ಈಗ ಕಳೆದ ಒಂದು 6-7 ವರ್ಷಗಳ ಹಿಂದೆ ಅದು ಒಂದು ವಾಟ್ಸ್ಆ್ಯಪ್ ಬಳಗವನ್ನು ಆರಂಭಿಸಿತು. ಅದಕ್ಕೆ IMA ವೈದ್ಯ ಬರಹಗಾರರ ಬಳಗ ಅಂತ ಹೆಸರಿಟ್ಟು ಅದು ತುಂಬ ವಿಸ್ತೃತವಾಗಿ ಬೆಳೀತು ಆ ವಾಟ್ಸ್ಆ್ಯಪ್ ಮುಖಾಂತರನೇ. ಅದಾದ ಮೇಲೆ ಮಂಗಳೂರಿನಲ್ಲಿ ಒಂದು ಸಮ್ಮೇಳನ, ಬೆಂಗಳೂರಿನಲ್ಲಿ ಒಂದು ಸಮ್ಮೇಳನ, ಕಳೆದ ವರ್ಷ ಶಿವಮೊಗ್ಗೆಯಲ್ಲಿ ಒಂದು ಸಮ್ಮೇಳನ, ಧಾರವಾಡದಲ್ಲಿ ಒಂದು ಸಮ್ಮೇಳನ, ಅದಾದ ಮೇಲೆ ಈಗ ಈ ವರ್ಷ ಬೆಳಗಾಂನಲ್ಲಿ ಅದರ 5ನೇ ಸಮ್ಮೇಳನ ನಡೀತಾ ಇದೆ. ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ, ಶ್ರೇಷ್ಠ ವೈದ್ಯ ಸಾಹಿತಿ ಅನ್ನುವಂತಹ ಒಂದು 2 ಪ್ರಶಸ್ತಿಗಳನ್ನು ಇಟ್ಟು, ಅದರ ಜೊತೆಗೆ ವೈದ್ಯರು ಬರೆದಂತಹ ಸೃಜನಶೀಲ ಸಾಹಿತ್ಯದ ಹಸ್ತಪ್ರತಿಗೆ, ವೈದ್ಯಕೀಯ ಸಾಹಿತ್ಯ ಹಸ್ತಪ್ರತಿಗೆ, ಪ್ರಕಟಿತ ಸೃಜನೇತರ ಪ್ರಕಟಿತ ಪುಸ್ತಕಕ್ಕೆ ಮತ್ತು ಪ್ರಕಟಿತ ವೈದ್ಯಕೀಯ ಪುಸ್ತಕಕ್ಕೆ ಅಂತ ಹೇಳಿ 4 ಪ್ರಶಸ್ತಿಗಳು ಪ್ಲಸ್ 2 ಪ್ರಶಸ್ತಿಗಳು, ಒಟ್ಟು 6 ಪ್ರಶಸ್ತಿಗಳನ್ನು ಇಟ್ಟು ದೊಡ್ಡ ರೀತಿಯಲ್ಲಿ, ದೊಡ್ಡ ಮಟ್ಟದಲ್ಲಿ ಒಂದು 2-2.5 ದಿನಗಳ ಕಾಲ ಅವರು ಸಮ್ಮೇಳನವನ್ನು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಬಂದಿದ್ದಾರೆ. ಇದರಿಂದ ಏನಾಗಿದೆ ಅಂದರೆ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಭಾಗದ ವೈದ್ಯರು, ಎಲ್ಲ ವಿಭಾಗಗಳು, ಈಗ ಅರಿವಳಿಕೆ ಇರ್ಬೋದು, ಮನೋವೈದ್ಯಕೀಯ ಇರ್ಬೋದು, ಸ್ತ್ರೀ ಪ್ರಸೂತ ತಜ್ಞರಿರ್ಬೋದು, ಪ್ರತಿಯೊಬ್ಬರೂ ಬಂದು ತಮ್ಮ ಜ್ಞಾನವನ್ನು ಕನ್ನಡದಲ್ಲಿ ಹಂಚಿಕೊಳ್ಳೋ ಹಾಗೆ ಅದು ಮಾಡಿದೆ. ಇದು ಒಂದು ಸ್ತುತ್ಯರ್ಹವಾದ ಕಾರ್ಯ ಅಂತ ನನ್ಗನ್ಸತ್ತೆ, ಮತ್ತು ಅದು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾವು ಆಶಿಸಬಹುದು. ಅದರ ಜೊತೆಗೆ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಮತ್ತು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ ವೈದ್ಯ ಸಾಹಿತಿ ಡಾಕ್ಟರ್ ವಸುಂಧರಾ ಭೂಪತಿ ಅವರು, ಆಯುರ್ವೇದ ತಜ್ಞೆ, ಅವರು ಕೆಲವು ವರ್ಷಗಳ ಹಿಂದೆ 2 ಪದವಿಗಳನ್ನು ಅವರು ನಿರ್ವಹಿಸಿದ್ದು. ಆ ಸಂದರ್ಭದಲ್ಲಿ ಆರೋಗ್ಯ ಮಾಲಿಕೆಗಳನ್ನು 2 ದೊಡ್ಡ ಮಾಲಿಕೆಗಳನ್ನು ಅವರು ತಂದಿದ್ದು ಕೂಡ ತುಂಬ ಮುಖ್ಯವಾದ ಸಂಗತಿಯೇ. ಯಾಕಂದರೆ ಆ ಆರೋಗ್ಯ ಮಾಲಿಕೆ ಏನಿದೆ ಅದನ್ನು GS ಸಿದ್ಧಲಿಂಗಯ್ಯನವರು ಕೂಡ ಪ್ರಶಂಸಿಸಿ, ಇದು ಒಂದು ಒಳ್ಳೆಯ ಆಗಬೇಕಾದಂತಹ ಕಾರ್ಯ ಅಂತ ಅವರು ಹೇಳಿದರು. ಏನು ಕರ್ನಾಟಕದ ದೊಡ್ಡ ಜನಸಂಖ್ಯೆಗೆ ಇದು ಸಾಲದ ಕಾರ್ಯ, ಆದರೆ ನಾವು ಹೋಗಬೇಕಾದಂತಹ ಒಂದು ದಾರಿ ಅಂತ ನನ್ಗನ್ಸುತ್ತೆ. ಈಗ ನಾವು ಚರ್ಚೆಯನ್ನು ಮುಗಿಸಬೇಕಾದಂತಹ ಹೊತ್ತು ಬರ್ತಾ ಇದೆ. ಹಾಗಾಗಿ ನಾನು ನಿಮ್ಮಿಬ್ಬರನ್ನು ವೈದ್ಯ ಸಾಹಿತ್ಯದ ಕುರಿತು ಮುಂದಿನ ದಾರಿಯ ಬಗ್ಗೆ ನಿಮ್ಮ ಮಾತುಗಳನ್ನು ಚುಟುಕಾಗಿ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲು ಡಾಕ್ಟರ್ ಉಷಾ ರಮೇಶ್ ಅವರು. ಅದೇ ನಾನು ಈಗಾಗಲೇ ಹೇಳಿದ ಹಾಗೆ, ಮೊದಲು ಮಕ್ಕಳಲ್ಲಿ ನಾವು ಫಸ್ಟ್ ಕನ್ನಡದ ವಾತಾವರಣವನ್ನು ಸ್ಕೂಲ್ ಕಾಲೇಜುಗಳಲ್ಲಿ ಬೆಳೆಸಬೇಕು. ಮಕ್ಕಳಲ್ಲಿ ಸಾಹಿತ್ಯದ ಅಭಿರುಚಿ ಆ ಹಂತದಿಂದನೇ ಶುರು ಮಾಡಿಸಬೇಕು. ಹಾಗೂ ತಂತ್ರಜ್ಞಾನದ ಬಳಕೆಯನ್ನು ಇನ್ನೂ ಹೆಚ್ಚೆಚ್ಚು ನಾವು ವೈದ್ಯಕೀಯ ಸಾಹಿತ್ಯದಲ್ಲಿ ಬಳಸ್ಕೊಳ್ಳೋದಕ್ಕೆ ಪ್ರಾರಂಭಿಸಬೇಕು. ಏನಾಗುತ್ತೆ, ನಮ್ಮಲ್ಲಿ ಏನು ವಿಶಿಷ್ಟತೆ ಇದೆ ವೈದ್ಯ ಸಾಹಿತಿಗಳಲ್ಲಿ ಅಂದರೆ, ಒಂದು ನಮ್ಮ ಟ್ರೈನಿಂಗಲ್ಲೇ ಶಿಸ್ತಿದೆ. ಸಾಹಿತ್ಯ ರಚನೆಗೂ ತುಂಬ ಶಿಸ್ತು ಬೇಕು, ವೈದ್ಯರಾಗೋದಕ್ಕೂ ಅದಕ್ಕೂ ಶಿಸ್ತು ಬೇಕು. ಸೊ ಈ ಶಿಸ್ತಿನ ಜೊತೆಗೆ ನಮಗಿರೋ ವೈಜ್ಞಾನಿಕ ಮನೋಭಾವನ ಮೇಳೈಸಿದಾಗ ತುಂಬ ಪರಿಣಾಮಕಾರಿಯಾದಂತಹ ಸಾಹಿತ್ಯ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ನಾವು ತಂತ್ರಜ್ಞಾನವನ್ನು ಸೂಕ್ತವಾಗಿ ಬಳಸ್ಕೊಂಡ್ರೆ, ಅದನ್ನು ಟ್ರೈನ್ ಮಾಡಿದ್ರೆ ನಮ್ಮ ಮಕ್ಕಳುಗಳಿಗೆ ಕಾಲೇಜುಗಳಲ್ಲಿ ಹೇಗೆ ಅದನ್ನು ಬಳಸ್ಕೊಂಡು ನಾವು ವೈದ್ಯಕೀಯ ಸಾಹಿತ್ಯ ರಚಿಸ್ಬೋದು, ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ಬೋದು ಅಂದರೆ ಅದೊಂದು ಒಳ್ಳೆ ದಿಕ್ಕಲ್ಲಿ ಬೆಳೆಯುತ್ತೆ ಅಂತ ನನ್ನ ಭಾವನೆ. ನಿಮ್ಗೆ ಏನು ಅನ್ಸುತ್ತೆ ಸರ್? ಉಷಾ ಮೇಡಮ್ ಹೇಳೋದಕ್ಕೆ ನಾನು ಸಹಮತ ಇದೆ. ಇವತ್ತು ತಂತ್ರಜ್ಞಾನದ ಯುಗ, ವಿಷಯದಲ್ಲೂ ಕೂಡ ನಾವು ಅಪ್ಡೇಟ್ ಆಗ್ತಾ ಇರಬೇಕು, ಮತ್ತು ತಂತ್ರಜ್ಞಾನದಲ್ಲೂ ಕೂಡ ಅಪ್ಡೇಟ್ ಆಗ್ತಾ ಇರಬೇಕು. ಮೊದಲೆಲ್ಲ ನಾವು ಲೇಖನಗಳ ಬರೆದು ಕಳಿಸ್ತಾ ಇದ್ವಿ, ಈಗ ನೋಡಿ ಈ ಥರದ ತಂತ್ರಾಂಶಗಳನ್ನು ಮತ್ತು ಮುಂದೆ ಏನೇನು ಬರ್ತಾ ಇದೆಯೋ ಅವೆಲ್ಲವೂ ಕೂಡ ನಾವು ದಿನೇ ದಿನ ಅಪ್ಡೇಟ್ ಆಗ್ತಿರಬೇಕಾಗಿರುವಂಥದ್ದು ಕೂಡ ಮುಖ್ಯ. ಮತ್ತು ಮುಂದಿನ ದಿನಗಳು ಆಶಾದಾಯಕವಾಗಿದೆ ಅಂತ ಅನಿಸುತ್ತೆ ಮೇಡಮ್. ಮುಂದಿನ ದಿನಗಳು, ಏಕೆಂದರೆ ಇತ್ತೀಚಿನ ಅನೇಕ ಜನ ಹೊಸ ಲೇಖಕರುಗಳು, ಯುವ ಲೇಖಕರುಗಳು ಬರ್ತಾ ಇದ್ದಾರೆ. ತಾವು ಆಗಲೇ ಹೇಳಿದ ಹಾಗೆ, ನಾವೆಲ್ಲ ನೋಡಿದ ಹಾಗೆ, ನಮ್ಮ IMA ಒಂದು ಸಂಸ್ಥೆಯಾಗಿರುವಂಥ ಬರಹಗಾರ ಸಂಘ ಮಾಡ್ತಿರುವಂಥ ಕೆಲಸಗಳು, ಅವ್ರು ಕೂಡ ಪ್ರಶಸ್ತಿಗಳು, ಇವೆಲ್ಲವೂ ಕೂಡ ಮುಂದಿನ
ದಾರಿಯನ್ನು ನಮ್ಮ ಇನ್ನೂ ನಿಚ್ಚಳಗೊಳಿಸ್ತಾ ಇದೆ. ಮುಂದೆ ನಾವು ಒಳ್ಳೆಯ ದಿನಗಳನ್ನ ಕಾಣಬಹುದು ಅಂತ ಹೇಳಿ ಹೇಳ್ತೀನಿ. ಆ ಜೊತೆಗೇನೆ ಮಾಧ್ಯಮಗಳ ಸರ್ಕಾರಗಳ ಮತ್ತು ಇವು ಕೂಡ ಇದಾಗಬೇಕು. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಸಮ್ಮೇಳನ ನಡೆಸ್ತಾ ಇರುತ್ತಲ್ಲ, ವೈದ್ಯ ಸಾಹಿತ್ಯಕ್ಕೆ ಒಂದು ಗೋಷ್ಠಿಯನ್ನ ಮಾಡಬೇಕು. ವಿಜ್ಞಾನ ಸಾಹಿತ್ಯ ಗೋಷ್ಠಿಯನ್ನ ಮಾಡಿ ಅದರಲ್ಲಿ ವೈದ್ಯಕೀಯ ಸಾಹಿತ್ಯ ಗೋಷ್ಠಿ ಮಾಡಲೇಬೇಕು. ಆಮೇಲೆ ಅಕಾಡೆಮಿಗಳಲ್ಲೂ ಕೂಡ ವೈದ್ಯ ಸಾಹಿತ್ಯಕ್ಕೆ ಕೂಡ ಒಂದು ಪ್ರಾಮುಖ್ಯತೆಯನ್ನು ಕೊಡಬಹುದು ಕೂಡ ನಾವು ಸಾಹಿತ್ಯ ಪ್ರಾಧಿಕಾರ ಅಂತಾನೆ ಒಂದು ಶಾಖೆ ಶುರು ಆಗೋದಾದ್ರೆ ಅವೆಲ್ಲ ತುಂಬಾ ಮಹತ್ವಾಕಾಂಕ್ಷೆಯ ಒಂದು ಆಸೆಗಳು ಅಂತ ನಾವು ಅಂದ್ಕೊಳ್ಳೋಣ. ವೈದ್ಯಕೀಯ ಕ್ಷೇತ್ರವಂತೂ ದಾಪುಗಾಲಿಡ್ತಾ ಸಾಗಿದೆ. ಯಾಂತ್ರಿಕ ಬುದ್ಧಿಮತ್ತೆ ಎಲ್ಲವೂ ಕೂಡ ದಾಪುಗಾಲಿಡ್ತಾ ಸಾಗಿದೆ. ಮೂಲಭೂತ ಆರೋಗ್ಯ ಮಾಹಿತಿ, ಆಧುನಿಕ ಆವಿಷ್ಕಾರಗಳು ನಿಜವಾಗಿ ಸಾರ್ಥಕತೆ ಪಡೆಯೋದು ಯಾವಾಗ ಅಂತಂದ್ರೆ ಆರೋಗ್ಯದ ಅರಿವನ್ನ ಹೆಚ್ಚಿಸುವ ಮಾಹಿತಿಯಾಗಿ ಶ್ರೀಸಾಮಾನ್ಯನನ್ನ ಅದು ತಲುಪಬೇಕು. ಆದ್ರಿಂದ ವೈದ್ಯ ಸಮುದಾಯ ಅಂದ್ರೆ ನಾವು ನಮ್ಮ ನಡುವಿರುವ ಬರಹಗಾರರನ್ನು ನಾವು ಉತ್ತೇಜಿಸಲೇಬೇಕು, ಪ್ರೋತ್ಸಾಹಿಸಬೇಕು. ವೈದ್ಯಕೀಯ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಬರೆಯುವಂತಹ ಮಾತನಾಡುವ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡೋಣ. ಆದರೆ ವೈದ್ಯಕೀಯ ಬರಹಗಳನ್ನು ಓದೋರು ಕೂಡ ಈ ಅರಿವಿನಿಂದ ಅದನ್ನು ಓದಿದ್ರೆ ಆಗ ಅವರಿಗೆ ಒಂದು ಬದುಕಿನ ಬೇರೆ ಬೇರೆ ಹೊಸ ಮುಖಗಳು ಹೇಗೆ ಅರಿವಾಗತ್ತೆ, ಅದೇ ರೀತಿಯಲ್ಲಿ ಸಮಾಜದ ಆರೋಗ್ಯದ ಬದುಕು ಮುಖಗಳೂ ಕೂಡ ಅರಿವಾಗತ್ತೆ ಅಂತ ನಾವು ಅಂದ್ಕೊಳ್ಬಹುದು. ಇಲ್ಲಿಯವರೆಗೆ ನನ್ನ ಜೊತೆಗೆ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಡಾಕ್ಟರ್ ಉಷಾ ರಮೇಶ್ ಮೇಡಮ್ ಅವರಿಗೆ ಮತ್ತು ಡಾಕ್ಟರ್ ಗುರುದತ್ ಸರ್ ಅವರಿಗೆ ನಾನು ಡಾಕ್ಟರ್ ಪವಿತ್ರ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಕೇಳುಗರಿಗೂ ಕೂಡ ನಮಸ್ಕಾರ. 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 ಎಲ್ಲರೂ ಕೂಡ ವೈದ್ಯ ದಿನಾಚರಣೆಯ ಶುಭಾಶಯಗಳು. ಇದುವರೆಗೆ ರಾಷ್ಟ್ರೀಯ ವೈದ್ಯರ ದಿನದ ಅಂಗವಾಗಿ ವೈದ್ಯಕೀಯ ಸಾಹಿತ್ಯದ ಕುರಿತು ಚರ್ಚೆಯನ್ನು ಕೇಳಿದಿರಿ. ಈ ಚರ್ಚೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಕೆಎಸ್ ಪವಿತ್ರ, ಮನೋವೈದ್ಯೆ, ಡಾಕ್ಟರ್ ಕೆಎನ್ ಗುರುದತ್, ಖ್ಯಾತ ಅರವಳಿಕೆ ತಜ್ಞರು, ಮತ್ತು ಡಾಕ್ಟರ್ ಉಷಾ ರಮೇಶ್, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.